We've been for last many weeks, we've been studying the main topic of Christian fellowship. Under the topic of Christian fellowship, we were studying many things. ನಾವು ಕ್ರಿಸ್ತಿಯ ಅನ್ಯೋನ್ಯತೆ ಮತ್ತು ಅನೇಕ ವಿಷಯಗಳನ್ನ ಅಧ್ಯಯನ ಮಾಡ್ತಾ ಬಂದೆವು. The beautiful Christian fellowship. ಬಹಳ ಸುಂದರವಾದ. Some disturbance. Yes, some disturbance is there. We looked at the positive aspect of the Christian fellowship. ಕ್ರಿಸ್ತಿಯ ಅನ್ಯೋನ್ಯತೆಯ ಕುರಿತಿರುವಂತ ನೋಡಿದ್ದೇವೆ. We also looked at whether we should not have fellowship. ನಾವು ಯಾರೊಟ್ಟಿಗೆ ಅಥವಾ ಎಲ್ಲಿ ಆ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳಬಾರದು ಎಂಬುದಾಗಿ ಕೂಡ ನೋಡಿದ್ವು. We also looked at how we welcome a believer into the local assembly. ಅನಂತರ ನಾವು ಒಬ್ಬ ವಿಶ್ವಾಸಿಯನ್ನ ಸ್ಥಳೀಯ ಸಭೆಗೆ ಯಾವ ರೀತಿ ಅವರನ್ನ ಆಹ್ವಾನಿಸ್ತೇವೆ, ಸ್ವಾಗತಿಸ್ತೇವೆ ಎಂಬುದಾಗಿ ಕೂಡ ನೋಡಿದ್ವು. If we are careful at that time, it will prevent a lot of problem later. ಒಂದು ವೇಳೆ ಆ ಸಮಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರುವುದಾದ್ರೆ ಮುಂದೆ ಬರುವಂತ ಅನೇಕ ತೊಂದರೆಗಳನ್ನ ಅದು ಬರ್ಲಿಕ್ಕೆ ಸಾಧ್ಯವಿಲ್ಲ. We also looked at Christian discipline, church discipline. ಅನಂತರ ಸಭಾ ಶಿಸ್ತು ಮತ್ತು ಕ್ರಿಸ್ತಿಯ ಶಿಸ್ತು ಕುರಿತು ಕೂಡ ನಾವು ನೋಡ್ತಾ ಬಂದಿದ್ದೇವೆ. We looked at what is discipline, why discipline is necessary. ನಾವು ನೋಡಿದ್ವು ಯಾವ ಶಿಸ್ತು ಅಂದ್ರೆ ಏನು, ಯಾಕೆ ಶಿಸ್ತು ಬೇಕು ಸಭೆಯಲ್ಲಿ. If we don't correct issues in our midst, what will happen? ಒಂದು ವೇಳೆ ನಮ್ಮಲ್ಲಿರುವಂತಹ ತೊಂದರೆಗಳನ್ನ ನಾವು ಕ್ರಮಪಡಿಸಿಕೊಳ್ಳದೆ ಹೋದರೆ ಏನಾಗ್ತದೆ? If we don't discipline the erring brother, in one sense we are disciplining the good brethren who are in the assembly. ಒಂದು ವೇಳೆ ಪಾಪ ಮಾಡುವಂತ ತಪ್ಪು ಮಾಡುವಂತ ಸಹೋದರನ್ನ ನಾವು ಶಿಸ್ತಿಗೆ ಒಳಪಡಿಸದೆ ಹೋದರೆ ಆ ಸಮಯದಲ್ಲಿ ನಾವು ಒಳ್ಳೆ ವಿಶ್ವಾಸಿಗಳನ್ನೇ ಅಥವಾ ಒಳ್ಳೆ ಸಹೋದರಿಯರನ್ನೇ ತಪ್ಪು ಮಾಡದವರನ್ನ ನಾವು ಶಿಸ್ತಿಗೆ ಒಳಪಡಿಸಿದ ಹಾಗೆ ಆಗ್ತದೆ. We also looked at what happened in the Corinthian church when the leadership failed to take care of the problem in the church. ಅನಂತರ ನಾವು ನೋಡಿದ್ದೇನೆಂದ್ರೆ ಒಂದು ವೇಳೆ ಶಿಸ್ತನ್ನ ಮಾಡದೆ ಹೋದ್ರೆ ಮಾಡ್ತದೆ. We saw what happened in Corinthian church because they failed to correct. ನಾವು ನೋಡಿದ್ವು ಕೊರಿಂಥ ಸಭೆಯಲ್ಲಿ ಅವರು ಆ ಒಬ್ಬ ಸಹೋದರನನ್ನ ಕ್ರಮಪಡಿಸದೆ ಹೋದ್ರಿಂದ ಆ ಸಭೆಯಲ್ಲಿ ಏನಾಯಿತು ಎಂಬುದಾಗಿ. Paul as an apostle had to get involved and tell them to discipline that erring brother. ಪೌಲನು ಅಪೊಸ್ತಲನಾಗಿ ಆ ವಿಷಯದಲ್ಲಿ ಆತನು ನಾವು ಮೊದಲನೇ ಕೊರಿಂಥ 1ನೇ ಅಧ್ಯಾಯ 11ನೇ ವರ್ಷದಲ್ಲಿ ನೋಡುವ ಹಾಗೆ ಆ ಕೊರಿಂಥ ಸಭೆಯಲ್ಲಿದ್ದಂತ ಆ ಒಂದು ಸಂಗತಿಗಳನ್ನ ತಿಳ್ಕೊಂಡು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. The elders were not correcting it, so one brother in the assembly was concerned and he had to inform that to Apostle Paul. ಸಭೆಯಲ್ಲಿದ್ದಂತ ಹಿರಿಯರು ಆ ವಿಷಯದಲ್ಲಿ ಅವರು ಗಮನ ಕೊಡದೆ ಹೋದ್ರಿಂದಾಗಿ ಪೌಲನಿಗೆ ತಿಳಿಸುವಂತದನ್ನ ನೋಡ್ತೇವೆ. There is a brother, a family who was concerned about the well-being of the assembly. ಆ ಸಭೆಯಲ್ಲಿ
In 1:11 we read Paul telling that I came to know that by the household of Chloe that there are divisions and problems in your midst. ನಾವು 1ನೇ ಅಧ್ಯಾಯ 1 ಕೊರಿಂಥ 11ನೇ ವರ್ಷದಲ್ಲಿ ನೋಡ್ತೇವೆ. ಯಾಕಂದ್ರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು. So at least there was one brother, one family who was concerned about the well-being of the local church. ಆ ಸಭೆಯಲ್ಲಿ ಕಡೆ ಪಕ್ಷ ಒಂದು ಸಹೋದರನಿದ್ದ ಅಥವಾ ಒಂದು ಕುಟುಂಬವಿತ್ತು. ಆ ಸಹೋದರನು ಆ ಸಭೆಯ ಕುರಿತು ಬಹಳ ಭಾರವುಳ್ಳವನಾಗಿದ್ದ. So he informed Paul, and then Paul wrote the 1 Corinthians to instruct them to take corrective action. ಅವನು ಪೌಲನಿಗೆ ಆ ಸಂಗತಿಗಳನ್ನು ತಿಳಿಸುವಾಗ ಪೌಲನು 1ನೇ ಕೊರಿಂಥದ ಪತ್ರಿಕೆಯನ್ನ ಬರೆಯುತ್ತಾನೆ. ಯಾಕಂದ್ರೆ ಆ ಸಭೆಗೆ ಬರೆಯುವಂತ ಅವರು ತೆಗೆದುಕೊಳ್ಳಬೇಕಾದಂತ. Now, the correction is mainly because our God is holy. ಆ ಒಂದು ಕ್ರಮ ಯಾಕೆ ಪಡಿಸಬೇಕೆಂಬುದಾಗಿ ನೋಡುವಾಗ some continual disturbance is there. Will it be possible to turn off back? ವಿಡಿಯೋ ಆಫ್ ಮಾಡ್ಕೊಳ್ಳಿ ಬಾಬಣ್ಣ. ಬಾಬಣ್ಣ ನಿಮ್ದು ವಿಡಿಯೋ ನೆಟ್ ವೀಕ್ ಇದೆ. ಅಂಕಲ್ ಇಲ್ಲ ಒಂದು ಸಲ ಲೀವ್ ಆಗ್ಬಿಟ್ಟು ಜಾಯ್ನ್ ಆಗಿ ಅಂಕಲ್. ಈಗ What is it? ಕಿರಣ್ ಅಂಕಲ್ ನೀವು ಒಂದ್ಸಲ ಗ್ರೂಪ್ ಇಂದ ಲೀವ್ ಆಗ್ಬಿಟ್ಟು ಮತ್ತೆ ಜಾಯ್ನ್ ಆಗಿ. Okay. ಬೇರೆಯವರು ಕೂಡ ವಿಡಿಯೋ ಆಫ್ ಮಾಡಿದ್ರೆ ಚೆನ್ನಾಗಿರ್ತೇನೆ, ನೀವು ಕೇಳಿಕೊಳ್ಳ್ರಿ. ಓಕೆ, ಆಫ್ ಮಾಡ್ಕೊಳ್ಳಿ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಆಫ್ ಇದೆ ಅಂಕಲ್. ನಾನು ಕೂಡ ಬೇಕಾದ್ರೆ ವಿಡಿಯೋ ಆಫ್ ಮಾಡ್ಬೇಕಾ? ಮಾಡ್ತೇನೆ. ಇಲ್ಲ ಅಂಕಲ್, ನಿಮ್ದು ಬರ್ತಾ ಇದೆ ಅಂಕಲ್. ಓಕೆ, ನಿಮ್ ಸರಿ ಇದೆ. ಅಂಕಲ್ದೊಂದು ಪ್ರಾಬ್ಲಮ್ ಆಗ್ತಾ ಇತ್ತು, ಕಿರಣ್ ಅಂಕಲ್ದು. ಓಕೆ. You have to unmute it, brother, right? ಕಿರಣ್ ಅಂಕಲ್ ಹೋಸ್ಟ್ ಮ್ಯೂಟ್ ಆಗ್ಬಿಟ್ಟಿತ್ತು. Okay. Thank God. Yeah. So if we don't correct the issues in the church, two major problems will happen. Brother, please repeat it. If we, the assembly leaders, don't correct the issues in the church, two damage will happen. ಒಂದು ವೇಳೆ ಸಭಾ ನಾಯಕರಾದ ನಾವು ಸಭೆಯಲ್ಲಿರುವಂತ ಈ ಸಂಗತಿಗಳನ್ನ ಶಿಸ್ತುಪಡಿಸದೆ ಹೋದ್ರೆ 2 ಅನಾಹುತಗಳಾಗ್ತದೆ. We looked at that. I hope you remember that. ನಾವು ಅದನ್ನ ನೋಡಿದ್ದೇವೆ. ನೀವು ಅದನ್ನ ಜ್ಞಾಪಕ ಇಟ್ಕೊಂಡಿದ್ದೀರಿ ಎಂಬುದಾಗಿ ನೆನೆಸ್ತೇನೆ. The unbelievers around us will mock the testimony. ನಮ್ಮ ಸುತ್ತಮುತ್ತಲಿರುವಂತ ಅವಿಶ್ವಾಸಿಗಳು ನಮ್ಮ ಸಾಕ್ಷಿಯನ್ನ ಅವರು ಅಣಕಿಸುವಂತವರಾಗಿರ್ತಾರೆ, ಅಪಹಾಸ್ಯ ಮಾಡ್ತಾರೆ. Secondly, God himself will enter into discipline. ಎರಡನೇ ಸಂಗತಿ ನಾವು ನೋಡಿದ್ದೇನೆಂದ್ರೆ ಅಂತ ಸಮಯದಲ್ಲಿ ದೇವರು ತಾನೇ ಶಿಸ್ತಿಗೆ ಒಳಪಡಿಸಲಿಕ್ಕೆ ಪ್ರವೇಶ ಮಾಡುತ್ತಾನೆ. In Revelation 2 and 3 we read the Lord walking in the midst of the lampstand, that is the local churches. ನಾವು ಪ್ರಕಟಣೆ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ, ಕರ್ತನಾದ ಯೇಸು ಕ್ರಿಸ್ತನು ಸಭೆಯ ದೀಪಸ್ತಂಭದ ಮಧ್ಯದಲ್ಲಿ ಓಡಾಡುತ್ತಾನೆ. ಅಂದ್ರೆ ಆ ಸಭೆಗಳು ಸ್ಥಳೀಯ ಸಭೆಗಳು. We see his eyes are like the flame of fire. ಆತನ ಕಣ್ಣುಗಳು ಉರಿಯುವ ಬೆಂಕಿಯೋಪಾದಿಯಲ್ಲಿತ್ತು ಎಂಬುದಾಗಿ ನೋಡುತ್ತೇವೆ. And he says, I know, even though everybody in the assembly may not know, but the Lord knows exactly what is happening in our individual life, in our family life, and in our assembly life.
ಮತ್ತು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೇಳುತ್ತಾನೆ, ನನಗೆ ಗೊತ್ತುಂಟು, ನನಗೆ ಗೊತ್ತುಂಟು, ನನಗೆ ಗೊತ್ತುಂಟು ಎಂಬುದಾಗಿ. ಯಾಕಂದ್ರೆ ಒಂದು ವೇಳೆ ನಮ್ಮ ಸಭೆಗಳಲ್ಲಿ ನಡೆಯುವಂತದ್ದು ನಮಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲಾ ವಿಷಯವೂ ತಿಳಿದಿದೆ. ನಮ್ಮ ವೈಯಕ್ತಿಕ ಜೀವಿತದ ವಿಷಯಗಳು, ನಮ್ಮ ಕೌಟುಂಬಿಕ ಜೀವಿತದ ವಿಷಯಗಳು, ನಮ್ಮ ಸಭಾ ಜೀವಿತದ ವಿಷಯಗಳು ಎಲ್ಲವನ್ನ ಯೇಸು ಕ್ರಿಸ್ತನು ಬಲ್ಲವನಾಗಿದ್ದಾನೆ. And if we don't correct, the Lord will correct. ನಾವು ಅದನ್ನ ಕ್ರಮಪಡಿಸದೆ ಹೋದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅಥವಾ ಕರ್ತನು ಅದನ್ನ ಕ್ರಮಪಡಿಸ್ತಾನೆ. The Lord disciplining will be more painful and serious than the elders correcting. ಒಂದು ವೇಳೆ ಕರ್ತನು ಆ ರೀತಿ ಅದನ್ನ ಕ್ರಮಪಡಿಸುವಾಗ ಅದು ಬಹಳ ನೋವುಂಟು ಮಾಡುವಂತದ್ದು ಮತ್ತು ಬಹಳ ಗಂಭೀರವಾಗಿದ್ದಾಗಿರ್ತದೆ. ನಾವು ಸಭಾ ಹಿರಿಯರು ಮಾಡುವುದಕ್ಕಿಂತ ಹೆಚ್ಚು ಪರಿಣಾಮವನ್ನು ಅದು ಬೀರ್ತದೆ. That is why the church discipline is very important topic. ಆದ್ದರಿಂದ ಸಭಾ ಶಿಸ್ತು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯ. Today I wanted to talk about how to restore a person fallen into sin. ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಪಾಪದಲ್ಲಿ ಬಿದ್ದಿರುವಂತ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ನಾವು ಪುನರ್ಸ್ಥಾಪಿಸಬಹುದು ಎಂಬ ವಿಷಯದಲ್ಲಿ ಮಾತಾಡಲಿಕ್ಕಿದ್ದೇನೆ. We already looked at through the weeks, we looked at what should be the leader's attitude when we do correction. ನಾವು ನೋಡ್ತಾ ಬಂದಾಗ ಕಳೆದ ವಾರಗಳಲ್ಲೆಲ್ಲ ನೋಡಿದ್ದೇವೆ, ನಾವು ಆ ರೀತಿ ಕ್ರಮಪಡಿಸುವಾಗ ಸಭಾ ನಾಯಕರ ಮನೋಭಾವ ಯಾವ ರೀತಿ ಇರಬೇಕು ಎಂಬುದಾಗಿ. Correction is always to restore, not to reject. ಕ್ರಮಪಡಿಸುವುದು ಅನ್ನುವಂಥದ್ದು ಯಾವತ್ತೂ ಕೂಡ ಅವರನ್ನ ಪುನರ್ಸ್ಥಾಪಿಸ್ಲಿಕ್ಕಾಗಿ, ಅವರನ್ನ ತಿರಸ್ಕಾರ ಮಾಡ್ಲಿಕ್ಕಾಗಿ ಅಲ್ಲ. The attitude of the leaders should be the attitude of the shepherd who left the 99 and went to seek the one lost sheep. ಆ ಸಭಾ ನಾಯಕರ ಮನೋಭಾವ ಯಾವ ರೀತಿ ಇರಬೇಕೆಂಬುದಾಗಿ ನೋಡುವಾಗ ಆ ಕುರುಬನ ಹಾಗೆ ಅವರ ಮನೋಭಾವ ಇರಬೇಕು. 100 ಕುರಿಗಳಲ್ಲಿ 1 ಕುರಿ ತಪ್ಪಿಸಿಕೊಳ್ಳುವಾಗ 99 ಕುರಿಯನ್ನ ಬಿಟ್ಟು ಆತನು 1 ಕುರಿಯನ್ನೇ ಹುಡುಕೊಂಡು ಹೋದನು. ಆ ರೀತಿ ನಮ್ಮ ಮನೋಭಾವ ಇರಬೇಕು. Now, like I keep telling, these things will only work in a proper assembly with proper leadership. ನಾನು ಹೇಳ್ತಾ ಬಂದಿದ್ದೇನೆ ಅಥವಾ ಹೇಳ್ತಾನೆ ಇದ್ದೇನೆ, ಈ ಕಾರ್ಯಗಳು ಯಾವಾಗ ಅದು ಕಾರ್ಯಗತವಾಗಿರ್ತದೆ ಎಂಬುದಾಗಿ ನೋಡುವಾಗ, ಸಭೆಯಲ್ಲಿ ಯಾವಾಗ ಸರಿಯಾದ ರೀತಿಯಲ್ಲಿ ಆ ಸಭೆ ಇರುವಂತದ್ದಾಗಿ ವಾಕ್ಯಾನುಸಾರ ಸಭೆ ನಡೆಸಲ್ಪಡುತ್ತದೋ ಅಲ್ಲಿ ಈ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ. This is not possible in a one pastor church. ಇದು ಒಬ್ಬರೇ ನಾಯಕರಿರುವಂತ ಅಥವಾ ಪಾಸ್ಟರ್ ಇರುವಂತ ದೊಡ್ಡ ದೊಡ್ಡ ಸಭೆಗಳಲ್ಲಿ ಅದು ಸಾಧ್ಯವಿಲ್ಲ. In denominations, when there is one pastor, they will transfer a pastor from one place to the other. So a pastor comes into a church. ನಾವು ಕೆಲವು ಪಂಗಡಗಳಲ್ಲಿ ನೋಡ್ತೇವೆ, ಗುಂಪುಗಳಲ್ಲಿ ಒಬ್ಬರೇ ಪಾಸ್ಟರ್ ಇರ್ತಾರೆ. ಅವರಿಗೆ ಸಮಯಕ್ಕೆ ಅವರಿಗೆ ವರ್ಗಾವಣೆ ಆಗ್ತದೆ. ಅವಾಗ ಆ ಸಭೆಗೆ ಒಬ್ಬ ಹೊಸ ಪಾಸ್ಟರ್ ಬರುವಾಗ, and maybe it will take some time to know the sheep. ಅವರಿಗೆ ಅಲ್ಲಿರುವಂತ ಕುರಿಗಳ ಅಥವಾ ಸಭಾ ಸದಸ್ಯರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ. By the time he come to know the believers or the people in the church, he is transferred to another church. ಅವರು ಆ ಸಭೆಯ ವಿಶ್ವಾಸಿಗಳನ್ನ ಅಥವಾ ಅಲ್ಲಿರುವಂತಹ ಜನರ ಕುರಿತು ತಿಳ್ಕೊಳ್ಳುವ ಸಮಯದೊಳಗೆ ಅವರಿಗೆ ಮತ್ತೆ ಬೇರೆ ಕಡೆ ವರ್ಗಾವಣೆ ಆಗಿರ್ತದೆ. Then another pastor is transferred there. ಆನಂತರ ಇನ್ನೊಬ್ಬ ಹೊಸ ವ್ಯಕ್ತಿಯನ್ನ ಅಥವಾ ನಾಯಕರನ್ನ ಅಲ್ಲಿಗೆ ಅವರು ವರ್ಗಾವಣೆ ಮಾಡ್ತಾರೆ. In the same process, he get to know the believer people for some time and then he is transferred. ಅದೇ ರೀತಿ ಅದು ಮುಂದುವರಿತದೆ. ಅವರು ಹೊಸದಾಗಿ ಬಂದು ಎಲ್ಲಾ ವಿಶ್ವಾಸಿಗಳನ್ನ ಜನರನ್ನ ತಿಳ್ಕೊಳ್ಳುವಷ್ಟರಿಗೆ ಅವ್ರಿಗೂ ಮತ್ತೆ ಮುಂದೆ ವರ್ಗಾವಣೆ ಆಗ್ತದೆ. So it is not going to practically work in such one man controlled churches. ಆದ್ರಿಂದ ಅಂತ ಒಬ್ಬರೇ ನೋಡಿಕೊಳ್ಳುವಂತ ಆ ಸಭೆಗಳಲ್ಲಿ ಇದು ಪ್ರಾಯೋಗಿಕವಾಗಿ ಅದು ಸರಿ ಬೀಳುವಂತದ್ದಾಗಿರುವುದಿಲ್ಲ. Only assemblies where proper leadership is there, this kind of life is possible. ಯಾವ ಸಭೆಯಲ್ಲಿ ಒಂದು ಕ್ರಮವಾಗಿರುವಂತ ನಾಯಕತ್ವಗಳು ಇದೆಯೋ ಈ ತರವಾದಂತ ಶಿಸ್ತಿಗೆ ಒಳಪಡಿಸುವಂತ ಕ್ರಮಪಡಿಸುವಂತ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. That is why the Lord has given plurality of elders. ಆದ್ರಿಂದಲೇ ದೇವರು ನಮಗೆ ಸಭೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ನಾಯಕರು ಅಥವಾ ಸಭಾ ಹಿರಿಯರು ಇರಬೇಕು ಎಂಬುದಾಗಿ ನೇಮಿಸಿದ್ದಾನೆ.
And that is probably the first issue we should look at in our local assemblies. ಆದ್ರಿಂದ ನಮ್ಮ ಸ್ಥಳೀಯ ಸಭೆಗಳಲ್ಲಿ ಆ ಸಂಗತಿಯ ಕುರಿತು ನಾವು ಮೊಟ್ಟ ಮೊದಲು ಸರಿಯಾಗಿ ಕ್ರಮಪಡಿಸಿಕೊಳ್ಳುವಂತವರಾಗಿರಬೇಕು. Okay, in 1 Corinthians 5:13, Paul has told the believer, the church there, the leadership to put out the man who was living an immoral life. ನಾವು ಮೊದಲನೇ ಕೊರಿಂಥ 5ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ ಪೌಲನು ಹೇಳುವ ಹಾಗೆ ಆ ಒಂದು ಅನೈತಿಕ ಜೀವಿತವನ್ನು ಇಟ್ಟುಕೊಂಡಿದ್ದಂತ ಆ ಮನುಷ್ಯನನ್ನ ನಿಮ್ಮ ಮಧ್ಯದಿಂದ ಆ ದುಷ್ಟನನ್ನ ತೆಗೆದು ಹಾಕಬೇಕು ಎಂಬುದಾಗಿ. So finally that step was taken when Paul intervened into that matter, because Paul was instrumental in starting the church in Corinth. ಪೌಲನು ಆ ಕೊರಿಂಥ ಸಭೆಯನ್ನ ಪ್ರಾರಂಭಿಸುವುದರಲ್ಲಿ ಸ್ಥಾಪಿಸುವುದರಲ್ಲಿ ಕಾರ್ಯ ಮಾಡಿದ್ದರಿಂದ ಆತನು ಆ ವಿಷಯಗಳಲ್ಲಿ ಮಧ್ಯ ಪ್ರವೇಶಿಸುವಂತವನಾಗಿ ಆ ಒಂದು ಶಿಸ್ತನ್ನ ಮಾಡಬೇಕಾಯಿತು. He also had the apostolic authority to direct that church. ಆ ಸಭೆಯ ಮೇಲೆ ಆತನು ಅಪೊಸ್ತಲತನದ ಒಂದು ಅಧಿಕಾರ ಉಳ್ಳಂತವನಾಗಿ ಅದಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ ಕೊಡಬಲ್ಲವನಾಗಿದ್ದ. Today that is not the situation today. ಆದ್ರೆ ಇವತ್ತಿನ ದಿವಸ ಆ ಪರಿಸ್ಥಿತಿ ಇಲ್ಲ ಪ್ರಿಯರೇ. I cannot direct you to take actions in your local assembly. ನಾನು ನಿಮ್ಮ ಸ್ಥಳೀಯ ಸಭೆಯಲ್ಲಿ ಹಸ್ತಕ್ಷೇಪ ಮಾಡಿ ನಿಮಗೆ ಮಾರ್ಗದರ್ಶನ ಕೊಟ್ಟು ಕ್ರಮಗಳನ್ನ ತೆಗೆದುಕೊಳ್ಳುವ ಹಾಗೆ ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ. No other assembly leaders can get into the administrative aspect, including the correction in the assembly of another local assembly. ಯಾವ ಸಭೆಯ ಹಿರಿಯರುಗಳಾಗಲಿ ಬೇರೆ ಒಂದು ಸಭೆಯ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತವರಾಗಿ ಅದನ್ನ ಕ್ರಮಪಡಿಸುವಂತ ವಿಷಯದಲ್ಲಾಗಲಿ ಬೇರೆ ಬೇರೆ ಮಾರ್ಗದರ್ಶನ ವಿಷಯದಲ್ಲಾಗಲಿ ಅವರ ತಲೆ ಹಾಕುವಂತಿಲ್ಲ. Today we will look at what happened in Corinthian church after this person was removed from their fellowship. ನಾವು ಇವತ್ತು ಈ ಕೊರಿಂಥ ಸಭೆಯಿಂದ ಆ ಒಂದು ವ್ಯಕ್ತಿಯನ್ನ ತೆಗೆದು ಹಾಕಿದ ಮೇಲೆ, ಅನ್ಯೋನ್ಯತೆಯಿಂದ ಹೊರಗೆ ಹಾಕಿದ ಮೇಲೆ ಏನಾಯ್ತು ಎಂಬುದಾಗಿ ನೋಡುವಂತವರಾಗಿರೋಣ. Let's turn to 2 Corinthians chapter 2 verse 4 to 8. ನಾವು 2ನೇ ಕೊರಿಂಥ 2ನೇ ಅಧ್ಯಾಯ 4ರಿಂದ 8ನೇ ವಚನವನ್ನ ನೋಡುವಂತವರಾಗಿರೋಣ. Please read it, brother. 2ನೇ ಕೊರಿಂಥ 2ನೇ ಅಧ್ಯಾಯ 4 to 8. Yes. 4ನೇ ವಚನದಿಂದ 8ನೇ ವಚನ. ನಿಮ್ಮ ಮೇಲೆ ನನಗಿರುವ ಅಧಿಕವಾದ ಪ್ರೀತಿಯನ್ನು ನೀವು ತಿಳ್ಕೊಳ್ಳಬೇಕೆಂತಲೇ ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹು ಸಂಕಟದಿಂದಲೂ ವ್ಯಾಕುಲದಿಂದಲೂ ನಿಮಗೆ ಬರೆದನು. ದುಃಖವನ್ನು ಉಂಟು ಮಾಡುವವನೊಬ್ಬನು ನಿಮ್ಮಲ್ಲಿ ಇದ್ದರೂ ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ನಿಮ್ಮಲ್ಲಿ ಬಹು ಜನರನ್ನು ದುಃಖಪಡಿಸಿದ್ದಾನೆ. ಆ ದುಃಖವು ಎಲ್ಲರಲ್ಲಿಯೂ ಉಂಟಾಯಿತೆಂದು ನಾನು ಹೇಳುವುದಿಲ್ಲ. ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದುಂಟಾದ ಆ ಶಿಕ್ಷೆಯೇ ಸಾಕು. ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ. ಇಲ್ಲವಾದ್ರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು. ಆದುದರಿಂದ ಅವನಿಗೆ ನಿಮ್ಮ ಪ್ರೀತಿಯನ್ನು ನಿಶ್ಚಯಪಡಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. Yeah, we understand from this passage what happened in the Corinthian church after this person, this believer was removed from their midst, from their fellowship. ಈ ಒಂದು ಓದಿದ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದೇನೆಂದ್ರೆ, ಆ ಕೊರಿಂಥ ಸಭೆಯಿಂದ ಆ ಅನೈತಿಕ ಜೀವಿತ ಇದ್ದಂತ ಆ ಒಂದು ವ್ಯಕ್ತಿಯನ್ನ ಹೊರಗೆ ತೆಗೆದು ಹಾಕಿದ ಮೇಲೆ ಆ ಸಭೆಯಲ್ಲಿ ಏನೇನು ಬೆಳವಣಿಗೆ ಆಯಿತು ಎಂಬುದಾಗಿ. Now remember, believers, excommunicating, removing from fellowship in the church is only the last step. ಆದ್ರಿಂದ ಪ್ರಿಯ ಸಹೋದರ ವಿಶ್ವಾಸಿಗಳೇ, ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಒಬ್ಬನನ್ನ ಸಭೆಯನ್ನ ತೆಗೆದು ಹಾಕುವಂತದ್ದು ಅದು ಕಟ್ಟ ಕಡೆಯ ಒಂದು ಕ್ರಮವಾಗಿದೆ. That you should not forget. Don't jump into excommunicating anybody that we did not like we read in John's epistle. ನಾವು ಅಪೊಸ್ತಲ ಯೋಹಾನನ ಪತ್ರಿಕೆಯಲ್ಲಿ ಓದುವ ಹಾಗೆ ನಮಗೆ ಅವರು ಇಷ್ಟವಾಗಲಿಲ್ಲ ಎಂಬುದಾಗಿ ಹೇಳಿಕೊಂಡು ಅವರನ್ನ ನಾವು ಸಭೆಯಿಂದ ಹೊರಗೆ ಹಾಕುವಂತವರಾಗಿರಬಾರದು. ಈ ವಿಷಯದಲ್ಲಿ ನಾವು ಆತರ ಪಡುವಂತವರು ಆಗಿರಬಾರದು. In 3rd John we read about a man in Thyatira who used to, that was his main work in the church, excommunicating everybody he didn't like.
ಹೊರಗೆ ಹಾಕ್ತಿದ್ದ. He was a dictator in that local church. ಆತನು ಆ ಸ್ಥಳೀಯ ಸಭೆಯಲ್ಲಿ ಒಂದು ಸರ್ವಾಧಿಕಾರಿಯ ಮನೋಭಾವದಿಂದ ವರ್ತಿಸ್ತಾ ಇದ್ದ. So that should never happen in our church assemblies. ಅದು ನಮ್ಮ ಸಭೆಗಳಲ್ಲಿ ಯಾವತ್ತೂ ಕೂಡ ಆಗುವಂತದ್ದಾಗಿರಬಾರದು. But when we come to the Corinthian church, we read from the passage we read that this person, after some time, he had a genuine repentance. ನಾವು ಈ ಓದಿದಂತ ಭಾಗದಲ್ಲಿ ನೋಡ್ತೇವೆ, ಆ ತೆಗೆದು ಹಾಕಲ್ಪಟ್ಟಂತ ವ್ಯಕ್ತಿ ಕೆಲವು ಸಮಯವಾದ ನಂತರ ಒಂದು ಪ್ರಾಮಾಣಿಕವಾದಂತ ಒಂದು ಮಾನಸಾಂತರವನ್ನ ಪಟ್ಟಂತವನಾಗಿದ್ದವನು. And in verse 4, we can read one more time, brother, the attitude of Paul in correcting this assembly or this person. 4ನೇ ವಚನ ನಾನು ಮತ್ತೊಮ್ಮೆ ಓದ್ತೇನೆ. ಇಲ್ಲಿ ಪೌಲನ ಈ ಸಭೆಯನ್ನ ಸರಿಪಡಿಸುವಂತ ಒಂದು ಪೌಲನ ಮನೋಭಾವವನ್ನು ನಾವು ನೋಡ್ತೇವೆ. ನಿಮ್ಮ ಮೇಲೆ ನನಗಿರುವ ಅಧಿಕವಾದ ಪ್ರೀತಿಯನ್ನು ನೀವು ತಿಳ್ಕೊಳ್ಳಬೇಕೆಂತಲೇ ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹು ಸಂಕಟದಿಂದಲೂ ವ್ಯಾಕುಲದಿಂದಲೂ ನಿಮಗೆ ಬರೆದೆನು. So we see a shepherd's heart in this verse. ನಾವು ಈ ವಾಕ್ಯದಲ್ಲಿ ಸಭಾ ಪಾಲಕನ ಅಥವಾ ಒಬ್ಬ ಸಭೆಯಲ್ಲಿರುವಂತಹ ಕುರುಬನ ಹೃದಯವನ್ನ ಕುರಿತು ನೋಡುತ್ತೇವೆ. Even though Paul wrote to the leaders to remove that person, it is the leaders and the church that removed that person. It is not Paul. ಒಂದು ವೇಳೆ ಪೌಲನು ಆ ವ್ಯಕ್ತಿಯನ್ನ ಸಭೆಯಿಂದ ಹೊರಗೆ ಹಾಕಿರಿ ಎಂಬುದಾಗಿ ಹೇಳಿದ್ದರೂ ಕೂಡ ಆ ವ್ಯಕ್ತಿಯನ್ನ ಸಭೆಯಿಂದ ಹೊರಗೆ ಹಾಕಿದಂತವರು ಆ ಸಭೆಯ ಹಿರಿಯರೇ ಆಗಿದ್ದಾರೆ ಹೊರತು ಪೌಲನಲ್ಲ. And the whole church was involved in it. ಆ ವಿಷಯದಲ್ಲಿ ಇಡೀ ಸಭೆ ಅದರಲ್ಲಿ ಪಾತ್ರ ವಹಿಸಿತ್ತು ಎಂಬುದಾಗಿ ನಾವು ನೋಡ್ತೇವೆ. It brought grief not only to Paul but everyone in the church. ಅದು ಪೌಲನಿಗೆ ಮಾತ್ರ ದುಃಖವನ್ನ ಭರಿಸಲಿಲ್ಲ, ಸಭೆಯಲ್ಲಿದ್ದಂತ ಎಲ್ಲರಿಗೂ ಕೂಡ ಅದು ದುಃಖವನ್ನ ತಂದಿತು. And that when that brother was put out, eventually he realized that he was out of the sweet fellowship of the church and he repented, but the church was not willing to take him back. ಆ ವ್ಯಕ್ತಿ ಹೊರಗೆ ಹಾಕಲ್ಪಟ್ಟಾಗ ಅವನು ಅನಂತರ ತನ್ನ ತಪ್ಪನ್ನ ಅರಿವುಳ್ಳಂತವನಾಗಿ ಆ ಒಂದು ಮಧುರವಾದ ಅನ್ಯೋನ್ಯತೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ ತಿಳ್ಕೊಂಡಂತವನಾಗಿ ಆತನು ಪಶ್ಚಾತ್ತಾಪ ಪಟ್ಟರೂ ಕೂಡ ಆ ಸಭೆಯು ಅವನನ್ನ ಒಳಗೆ ಕರಕೊಳ್ಳಿಕ್ಕೆ ಇಷ್ಟಪಟ್ಟಿರಲಿಲ್ಲ. So there was grief, there was sorrow that caused the whole church. ಅಲ್ಲಿ ಒಂದು ದುಃಖ ಮತ್ತು ಒಂದು ನೋವು ಅವರ ಮಧ್ಯದಲ್ಲಿ ಆ ಇಡೀ ಸಭೆಯ ಮೇಲೆ ಪರಿಣಾಮವನ್ನ ಬೀರಿತ್ತು. So Paul had to write the 2 Corinthians letter when he heard that they have not taken him back. He says, sufficient, verse 6, sufficient to such a man is this punishment which was inflicted of many. Verse 6. ಪೌಲನಿಗೆ ಗೊತ್ತಾಗ್ತದೆ ಆ ವ್ಯಕ್ತಿಯನ್ನ ಈ ಸಭೆಯರು ಒಳಗೆ ತೆಗೆದುಕೊಂಡಿಲ್ಲ ಎಂಬುದಾಗಿ. ಆದ್ರಿಂದ ಆತನು ಕೊರಿಂಥ ಸಭೆಗೆ 2ನೇ ಪತ್ರಿಕೆಯನ್ನು ಬರೆಯುವಾಗ 6ನೇ ವಚನದಲ್ಲಿ ಆತನು ಹೇಳುವಂತವನಾಗಿದ್ದಾನೆ, ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದುಂಟಾದ ಆ ಶಿಕ್ಷೆಯೇ ಸಾಕು, ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ. So we read from this verse that the action was taken by the whole church, even though leaderships were leading in that. The whole church was involved in the corrective step. ನಾವಿಲ್ಲಿ ನೋಡ್ತೇವೆ ಆ ಸಭೆಯನ್ನ ಒಂದು ವೇಳೆ ಸಭಾ ಹಿರಿಯರು ಅಲ್ಲಿ ಇದ್ದರೂ ಕೂಡ ಅವರು ಮುಂದೆ ಅವನನ್ನ ಸರಿಪಡಿಸುವಂತ ಕ್ರಮವನ್ನ ಇಡೀ ಸಭೆಯಾಗಿಯೇ ಅವರು ತೆಗೆದುಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. And then Paul had to tell, enough is the sorrow, you forgive him and comfort him, at verse 7, otherwise he will be swallowed up with over much sorrow. ಅನಂತರ ಪೌಲನಲ್ಲಿ ಹೇಳ್ತಾನೆ, ಆ ಶಿಕ್ಷೆಯ ಸಾಕು, ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದ್ರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು. And there should be a real deep sorrow that could destroy his faith. ಒಂದು ವೇಳೆ ಅವನಲ್ಲಿ ಅಷ್ಟು ಒಂದು ಆಳವಾದಂತ ದುಃಖವಿತ್ತು ಎಂಬುದಾಗಿ ನೋಡುವಾಗ ಒಂದು ವೇಳೆ ಅದು ಅವನ ಒಂದು ನಂಬಿಕೆಯನ್ನೇ ಹಾಳು ಮಾಡ್ಲಿಕ್ಕೂ ಸಾಧ್ಯತೆವಿತ್ತು. So Paul had to again write to the elders or the church to take him back. ಆದ್ರಿಂದ ಪೌಲನು ಮತ್ತೆ ಸಭೆಗೂ ಮತ್ತು ಆ ಸಭೆಯ ಹಿರಿಯರಿಗೂ ಅವನನ್ನ ಮತ್ತೆ ಸಭೆಗೆ ವಾಪಸ್ ತೆಗೆದುಕೊಳ್ಳುವ ಹಾಗೆ ಬರೆಯಬೇಕಾಯಿತು. So these things are showing the deficiency in the leadership in the Corinthian church. ನಾವು ಇದನ್ನು ನೋಡುವಾಗ
ಇದು ಕೊರಿಂಥ ಸಭೆಯಲ್ಲಿ ಆ ಸಭೆಯ ಹಿರಿಯರಲ್ಲಿ ಇದ್ದಂತಹ ಕೊರತೆಗಳನ್ನ ಕುರಿತು ತಿಳಿಸುವಂತದ್ದಾಗಿದೆ. First, they were not willing to remove him. ಮೊದಲು ಅವರು ಅವನನ್ನ ತಪ್ಪು ಮಾಡಿದಾಗ ತೆಗೆಯಲಿಕ್ಕೆ ಅವರು ಮನಸ್ಸು ಮಾಡಲಿಲ್ಲ. And when he repented after some time, they were not able to take him back. ಅವನು ಸ್ವಲ್ಪ ಸಮಯ ನಂತರ ಪಶ್ಚಾತ್ತಾಪ ಪಟ್ಟು ಬರುವಾಗ ಆ ಸಭಾ ಹಿರಿಯರು ಅವನನ್ನ ಒಳಗೆ ಕರ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. That is why Paul had to tell, that is enough. The sorrow is enough. Please confirm your love to him and take him back. ಅದರಿಂದಲೇ ಪೌಲನು ಬರೆಯುತ್ತಾನೆ ಏನಂದ್ರೆ, ಆ ಶಿಕ್ಷೆಯೇ ಸಾಕು, ಇನ್ನು ಅವನನ್ನು ಶಿಕ್ಷಿಸಬೇಡ್ರಿ, ಮನ್ನಿಸಿರಿ, ಸಂತೈಸಿರಿ, ನಿಮ್ಮ ಒಂದು ಪ್ರೀತಿಯನ್ನ ಅವನಿಗೆ ತೋರಿಸಿರಿ, ನಿಶ್ಚಯಪಡಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. This is the responsibility of not only the leadership, all believers in the assembly. When a person repent and come back, we should show forgive and comfort and confirm. ನಾವು ಈ ಒಂದು ಜವಾಬ್ದಾರಿ ಸಭೆಯ ಹಿರಿಯರಿಗ ಮಾತ್ರವಲ್ಲ, ಸಭೆಯಲ್ಲಿರುವವರೆಲ್ಲರಿಗೂ ಕೂಡ ಈ ಜವಾಬ್ದಾರಿ ಉಂಟು. ಏನಂದ್ರೆ, ಒಬ್ಬ ವ್ಯಕ್ತಿ ಹೊರಗೆ ಹಾಕಲ್ಪಟ್ಟವನು ಪಶ್ಚಾತ್ತಾಪ ಪಟ್ಟು ವಾಪಸ್ಸು ಸಭೆಗೆ ಮರಳುವಾಗ ಅವನನ್ನ ನಾವು ಸಮಾಧಾನ ಪಡಿಸಬೇಕು, ಸಂತೈಸಬೇಕು, ಅನಂತರ ಸಭೆಗೆ ತೆಗೆದುಕೊಳ್ಳ ವಿಷಯದಲ್ಲಿ ವಿಚಾರ ಮಾಡಬೇಕು. Whoever we are, we should realize that we all have failures in our life. ನಾವು ಯಾರೇ ಆಗಿರಬಹುದು, ನಾವೆಲ್ಲರೂ ತಿಳ್ಕೊಳ್ಳಬೇಕಾದ ಏನಂದ್ರೆ, ನಮ್ಮ ಎಲ್ಲಾ ಜೀವಿತಗಳಲ್ಲಿ ವಿಫಲತೆ ಅನ್ನುವಂಥದ್ದು ಇದೆ. So we should never have I am holier than thou attitude in our midst. ನಾವು ಇನ್ನೊಬ್ಬರಿಗಿಂತ ಬಹಳ ಪರಿಶುದ್ಧನಾಗಿದ್ದೇನೆ ಅನ್ನುವಂತ ಒಂದು ಮನೋಭಾವ ನಮ್ಮಲ್ಲಿ ಇರುವಂತದ್ದಾಗಿರಬಾರದು. So in the Corinthian church, there was a problem in the beginning. There was a problem when this brother repented also. They didn't know what to do. ಈ ಕೊರಿಂಥ ಸಭೆಯಲ್ಲಿ ಯಾತರವಾದಂತ ಒಂದು ತೊಂದರೆ ಇತ್ತು. ಪ್ರಾರಂಭದಲ್ಲಿಯೂ ಕೂಡ ಅವರಲ್ಲಿ ತೊಂದರೆಗಳಿತ್ತು. ಅನಂತರ ಆತನು ಪಶ್ಚಾತ್ತಾಪ ಪಟ್ಟು ವಾಪಸ್ಸು ಬಂದಾಗಲೂ ಅವರಲ್ಲಿ ತೊಂದರೆ ಇತ್ತು. ಅವರಿಗೆ ಏನು ಮಾಡಬೇಕು ಎಂಬುದಾಗಿ ಗೊತ್ತಿರಲಿಲ್ಲ. So I'm sure they took him back after Paul returned to them. ನಾನು ನೆನೆಸ್ತೇನೆ, ಪೌಲನು ಅವರಿಗೆ 2ನೇ ಪತ್ರಿಕೆಯನ್ನು ಬರೆದ ನಂತರ ಆ ಸಭೆಯವರು ಆ ಸಹೋದರನನ್ನ ಮರಳಿ ಸಭೆಯ ಅನ್ಯೋನ್ಯತೆಗೆ ಸೇರಿಸಿಕೊಂಡಿದ್ದಾರೆ. So verse 10 says, to whom you forgive anything, I forgive. If I forgive anything, to whom I forgave it, for your sake forgive it in the person of Christ. Verse 10. 10ನೇ ವಚನದಲ್ಲಿ ಹೀಗೆ ಹೇಳಿದೆ, ನೀವು ಯಾರಿಗೆ ಯಾವುದನ್ನು ಮನ್ನಿಸುತ್ತೀರೋ ನಾನು ಸಹ ಮನ್ನಿಸುತ್ತೇನೆ. ನಾನು ಯಾವುದನ್ನಾದ್ರೂ ಮನ್ನಿಸಿದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದೆನು. So everyone is comforted, everyone is in back to good fellowship. ಇಲ್ಲ, ಪ್ರತಿಯೊಬ್ಬರು ಕೂಡ ಆದರಿಸಲ್ಪಡುವಂತವರಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಕ್ಷಮಿಸಲ್ಪಟ್ಟು ಸಭೆಯ ಅನ್ಯೋನ್ಯತೆಗೆ ಮರಳಿ ಪಡಕೊಳ್ಳುವಂತದ್ದು ಇದೆ. If a servant of God was instrumental in the forming of a church, and the church is now come to maturity, the leader goes away to some other place and do the ministry. When he hear about the sad things happening in the assembly, it will grieve that servant of God also. ಒಬ್ಬ ದೇವರ ಸೇವಕರು ಒಂದು ಸ್ಥಳದಲ್ಲಿದ್ದು ಒಂದು ಸಭೆಯನ್ನ ಸ್ಥಾಪಿಸಿ ಆ ಸಭೆಯನ್ನ ಮುನ್ನಡೆಸಿ ಆ ಸಭೆ ಪರಿಪಕ್ವತೆಗೆ ತಲುಪುವಾಗ ಅವರು ಬೇರೆ ಕಡೆಗೆ ಇನ್ನು ಸೇವೆ ಮಾಡ್ಲಿಕ್ಕೆ ಹೋಗುವಾಗ ಅಂತ ಸಭೆಯಲ್ಲಿ ಈ ತರವಾದಂತಹ ಘಟನೆಗಳಾಗುವಾಗ ಒಂದು ವೇಳೆ ಆ ಸುದ್ದಿಗಳು ಅವರ ಕಿವಿಗೆ ಬೀಳುವುದಾದ್ರೆ ಅದು ಅವರಿಗೆ ಎಷ್ಟು ದುಃಖವನ್ನ ತರುವಂತಹ ವಿಷಯವಾಗಿರುತ್ತದೆ ಪ್ರಿಯರೇ. As a servant of God, I will tell you, there is nothing more joyful to know that the assemblies are in harmony, going on in holiness. That is the desire of a servant of God. ನಾನು ಒಬ್ಬ ದೇವರ ಸೇವಕನಾಗಿ ಹೇಳ್ತೇನೆ ನಿಮಗೆ, ಏನಂದ್ರೆ ಒಬ್ಬ ದೇವರ ಸೇವಕನಾಗಿ ಆ ಸಭೆ ಆ ರೀತಿಯಲ್ಲಿ ಒಂದು ಸಾಮರಸ್ಯದಲ್ಲಿಯೂ ಮತ್ತು ಪರಿಶುದ್ಧತೆಯಲ್ಲಿಯೂ ಅಷ್ಟು ವಿಶೇಷವಾದ ರೀತಿಯಲ್ಲಿ ಮುನ್ನಡೆದು ಹೋಗುತ್ತಾ ಇದೆ ಎಂಬುದಾಗಿ ಕೇಳಿಸಿಕೊಳ್ಳುವಾಗ ಆ ದೇವರ ಸೇವಕನಿಗೆ ಎಂತ ಒಂದು ಮಹಾ ಸಂತೋಷವನ್ನ ಉಂಟು ಮಾಡುವಂತದ್ದಾಗಿರ್ತದೆ. Apostle John tells in his epistle, I have no greater joy than to hear that my children walk in the truth. ಅಪೊಸ್ತಲನಾದ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುವಂತವನಾಗಿದ್ದಾನೆ, ನನ್ನ ಮಕ್ಕಳು ಸತ್ಯತೆಯಲ್ಲಿ ನಡೆಯುತ್ತಾ ಇದ್ದಾರೆ ಎಂಬುದನ್ನು ಕೇಳಿಸಿಕೊಳ್ಳುವಾಗ ಅದಕ್ಕಿಂತ ಇನ್ನು ಹೆಚ್ಚಾದಂತಹ ಸಂತೋಷ ನನಗೆ ಇನ್ನೊಂದಿಲ್ಲ ಎಂಬುದಾಗಿ. So the Corinthian church finally took that brother back and things were restored.
ಕಡೆದಾಗಿ ನಾವು ನೋಡುವಂತವರಾಗಿದ್ದೇವೆ, ಕೊರಿಂಥ ಸಭೆಯವರು ಆ ಸಹೋದರನನ್ನ ಮರಳಿ ತಮ್ಮ ಅನ್ಯೋನ್ಯತೆಗೆ ತೆಗೆದುಕೊಳ್ಳುವಾಗ ಎಲ್ಲಾ ಸಂಗತಿಗಳು ಕೂಡ ಅದು ಪುನರ್ಸ್ಥಾಪಿಸಲ್ಪಟ್ಟಂತದ್ದಾಗಿರ್ತದೆ. Now I want to show some examples in the Bible of how people were restored into fellowship. ನಾವು ನಾನೀಗ ಸತ್ಯವೇದದಿಂದ ಕೆಲವು ಉದಾಹರಣೆಗಳನ್ನ ಯಾವ ರೀತಿ ವ್ಯಕ್ತಿಗಳು ಪುನರ್ಸ್ಥಾಪಿಸಲ್ಪಟ್ಟಿದ್ದಾರೆ ಅನ್ನುವಂತ ಕೆಲವು ಉದಾಹರಣೆಗಳಿಂದ ನಾನು ನಿಮ್ಮ ಮಧ್ಯೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. Now, some of it is in the Old Testament before the church started. Some of it is in the New Testament before the church started. ನಾವು ಕೆಲವು ಸಂಗತಿಗಳನ್ನ ಹಳೆಯ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಸಭೆ ಸ್ಥಾಪನೆ ಆಗುವುದಕ್ಕಿಂತ ಮೊದಲೇ. ಇನ್ನು ಕೆಲವು ಉದಾಹರಣೆಗಳನ್ನ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಅಲ್ಲೂ ಕೂಡ ಸಭೆ ಸ್ಥಾಪನೆ ಆಗುವ ಮೊದಲು ಆದಂತ ಘಟನೆಗಳು. We will look at the Apostle Peter when, as a disciple, in Matthew 26, we read about Peter denying the Lord Jesus Christ 3 times in the night before the crucifixion. ನಾವು ಪೇತ್ರನ ಕುರಿತು ನೋಡ್ತೇವೆ, ಆತನು ಯೇಸು ಕ್ರಿಸ್ತನ ಶಿಷ್ಯನಾಗಿ ಆ ರಾತ್ರಿ 26ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ಆತನು ಕರ್ತನಾದ ಯೇಸು ಕ್ರಿಸ್ತನ ಹಿಡುಕೊಡಲ್ಪಟ್ಟಂತ ರಾತ್ರಿಯಲ್ಲಿ ಆತನು 3 ಸಲ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಬೊಂಕುವನು ಆಗಿರುತ್ತಾನೆ. And we know why it happened in Peter's life. ಯಾಕೆ ಪೇತ್ರನ ಜೀವಿತದಲ್ಲಿ ಆಯಿತು ಎಂಬುದಾಗಿ ನಮಗೆ ಗೊತ್ತುಂಟು. Jesus Christ already warned him, but he didn't take the warning seriously. He thought, I am able, I am strong. ಪೇತ್ರನಿಗೆ ಕರ್ತನಾದ ಯೇಸು ಕ್ರಿಸ್ತನು ಆ ವಿಷಯದಲ್ಲಿ ಎಚ್ಚರಿಸಿದನು, ಆದ್ರೆ ಪೇತ್ರನು ಆ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಯಾಕಂದ್ರೆ ಆತನು ನೆನೆಸಿದ್ದೇನೆಂದ್ರೆ, ನಾನು ಬಹಳ ದೃಢವಾಗಿದ್ದೇನೆ, ನಂಬಿಕೆಯಲ್ಲಿ ನಾನು ಬಹಳ ಬಲವುಳ್ಳವನಾಗಿದ್ದೇನೆ. He said, even if all other disciples leave you, I will not leave. I am willing to go to jail. I am willing to die for you. ಆತನು ಹೇಳುವುದೇನೆಂದ್ರೆ, ಎಲ್ಲಾ ಶಿಷ್ಯರು ನಿನ್ನನ್ನು ತೊರೆದರೂ ಕೂಡ ನಾನು ನಿನ್ನನ್ನ ತೊರೆಯುವುದಿಲ್ಲ. ಯಾಕಂದ್ರೆ ನಾನು ನಿನಗಾಗಿ ಸಾಯಲಿಕ್ಕೂ ಸಿದ್ಧನಿದ್ದೇನೆ, ಸೆರೆಮನೆಗೆ ಹಾಕಿಸಿಕೊಳ್ಳಿಕ್ಕೂ ಸಿದ್ಧನಿದ್ದೇನೆ ಎಂಬುದಾಗಿ ಹೇಳ್ತಾನೆ. Many a times we don't understand our weakness. We think we are very strong. ಅನೇಕ ಸಲ ನಮ್ಮಲ್ಲಿರುವಂತಹ ಬಲಹೀನತೆಗಳು ನಮಗೆ ಗೊತ್ತಾಗುವಂತದ್ದಾಗಿರುವುದಿಲ್ಲ. ನಾವು ತಿಳ್ಕೊಳ್ಳುತ್ತೇವೆ ನಾವು ಬಹಳ ದೃಢವಾಗಿದ್ದೇವೆ ಎಂಬುದಾಗಿ. There is a saying like this, I cannot see my backside. ಒಂದು ಮಾತು ಹೀಗೆ ಇದೆ, ನನ್ನ ಬೆನ್ನನ್ನ ನಾನು ನೋಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. When you see it, you have to tell me, brother, there is something on the back, because I cannot see it. We all have that short sight. We cannot see our own failures. ನಾವು ನನ್ನ ಬೆನ್ನ ಹಿಂದೆ ಇರುವಂತದನ್ನ ನಾನು ನೋಡಿಕೊಳ್ಳಿಕ್ಕೆ ಆಗುವುದಿಲ್ಲ. ನೀವು ಯಾರಾದ್ರೂ ನೋಡಿದವರು ಅದನ್ನ ತಿಳಿಸಿಕೊಳ್ಳುವಂತವರಾಗಿರ್ಬೇಕು. ನೋಡ್ರಿ, ಆ ರೀತಿಯಲ್ಲಿ ನಮ್ಮಲ್ಲಿ ಇರುವಂತ ಆ ಸೋಲುಗಳ ವಿಷಯದಲ್ಲಿ ನಾವು ದೃಷ್ಟಿ ಇಟ್ಟು ನೋಡುವುದರಲ್ಲಿ ಕಮ್ಮಿ ಆಗಿರುತ್ತೇವೆ. But the all-knowing, the Lord Jesus Christ, knowing what is going to happen in a few hours, has already warned him, but he didn't take the warning seriously. ಆದ್ರೆ ಎಲ್ಲವನ್ನು ಬಲ್ಲಾತನಾದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೆಲವೇ ಗಂಟೆಗಳಲ್ಲಿ ನಡೆಯಬೇಕಾದಂತ ಸಂಗತಿಯನ್ನ ಪೇತ್ರನಿಗೆ ಎಚ್ಚರಿಸಿದಾಗ್ಯೂ ಕೂಡ ಪೇತ್ರನು ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. Secondly, we saw that in the Garden of Gethsemane, when he was asked to be awake and pray, he slept. ಎರಡನೇ ಸಂಗತಿ ನಾವು ನೋಡ್ತೇವೆ ಪೇತ್ರನ ವಿಷಯದಲ್ಲಿಯೇ, ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆಗೆ ಹೋಗುವಂತ ಮೊದಲು ಎಚ್ಚರವಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದ್ದಾಗ್ಯೂ ಕೂಡ ಪೇತ್ರನು ಅಲ್ಲಿ ನಿದ್ರೆ ಮಾಡುತ್ತಾ ಇದ್ದ. Thirdly, we saw that he was in the wrong company when Jesus was under trial. He went to the enemies of Jesus' company. He was warming himself in their midst. ನಾವು ಮೂರನೇ ತಪ್ಪು ಪೇತ್ರನು ಮಾಡುವಂತದನ್ನು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ವಿಚಾರಣೆ ನಡೆಯುವಂತ ಸಮಯದಲ್ಲಿ ಪೇತ್ರನು ಒಂದು ತಪ್ಪಾದ ಗುಂಪಿನೊಡನೆ ಸೇರಿಕೊಂಡಂತವನಾಗಿ ಅವರ ಮಧ್ಯದಲ್ಲಿ ಚಳಿ ಕಾಯಿಸಿಕೊಳ್ಳುತ್ತಾ ಇರುವಂತದ್ದನ್ನ ನೋಡುವಾಗ ಒಂದು ತಪ್ಪಾದ ಗುಂಪಿನಲ್ಲಿ ಆತನು ಸೇರಿಕೊಂಡಿದ್ದನು. So these are some of the reasons why failures happen in our life also. ಅದೇ ರೀತಿ ಈ ರೀತಿಯಾದಂತಹ ಕೆಲವು ಕಾರಣಗಳಿಂದ ನಮ್ಮ ಜೀವಿತದಲ್ಲಿಯೂ ಕೂಡ ಕೆಲವು ಸೋಲುಗಳು ಉಂಟಾಗುವಂತದ್ದಾಗಿರ್ತದೆ. But the one beautiful thing about the disciple Peter at that time, ಆ ಸಮಯದಲ್ಲಿ ಶಿಷ್ಯನಾದಂತ ಪೇತ್ರನ ವಿಷಯದಲ್ಲಿರುವಂತಹ ಒಂದು ವಿಶೇಷವಾದಂತ ಅಥವಾ ಸುಂದರವಾದಂತ ಸಂಗತಿ ಏನಂದ್ರೆ, as soon as the cock crow, we read it in chapter Matthew 26:75.
ನಾವು ಮತ್ತಾಯ 26ನೇ ಅಧ್ಯಾಯ 75ನೇ ವರ್ಷದಲ್ಲಿ ನೋಡ್ತೇವೆ, ಕೋಳಿ ಕೂಗುವುದಕ್ಕಿಂತ ಮುಂಚೆ No, as soon as Jesus said, when he remembered what Jesus said, we read at the end of the verse, he went out and wept bitterly. ನಾವು ಯೇಸು ಸ್ವಾಮಿ ಹೇಳಿದ್ದನ್ನ ಅಲ್ಲಿ ಪೇತ್ರನು ಜ್ಞಾಪಿಸಿಕೊಳ್ತಾನೆ. ಆ ವಾಕ್ಯದ ಕಡೆ ಭಾಗದಲ್ಲಿ ನೋಡ್ತೇವೆ, ನೀನು ನನ್ನ ವಿಷಯದವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. So look, we read in the other passage that in the Gospels that as soon as the cock crowed, Jesus looked at him. ನಾವು ಬೇರೆ ಸುವಾರ್ತೆಗಳಲ್ಲಿ ನೋಡ್ತೇವೆ, ಆ ಕೋಳಿ ಕೂಗಿದ ತಕ್ಷಣ ಯೇಸು ಕ್ರಿಸ್ತನು ಪೇತ್ರನನ್ನ ದೃಷ್ಟಿಸಿ ನೋಡುವಂತವನಾಗಿದ್ದಾನೆ. Both of their eyes met. ಇಬ್ಬರ ದೃಷ್ಟಿಗಳು ಸಂಧಿಸುತ್ತದೆ. That was enough for Peter to personally repent. ಅದು ಪೇತ್ರನಿಗೆ ವೈಯಕ್ತಿಕವಾಗಿ ಪಶ್ಚಾತ್ತಾಪ ಪಡಲಿಕ್ಕೆ ಸಾಕಾಗಿತ್ತು. What a beautiful thing. As soon as we sin, when the Lord's eye is on us, and if we recognize that, the problem will not go any further. That our problem is still we harden our heart and we don't repent. ಎಷ್ಟು ವಿಶೇಷವಾದಂತ ಸಂಗತಿ, ಸುಂದರವಾದಂತ ಸಂಗತಿ. ನಾವು ಪಾಪ ಮಾಡುವಾಗ ಒಂದು ವೇಳೆ ದೇವರ ಯೇಸು ಕ್ರಿಸ್ತನ ದೃಷ್ಟಿ ನಮ್ಮ ಮೇಲೆ ಇದೆ ಎಂಬುದಾಗಿ ನಮಗೆ ಅರಿವಾಗುವುದಾದ್ರೆ ನಾವು ತಕ್ಷಣ ಪಶ್ಚಾತ್ತಾಪ ಪಡುವಂತವರಾಗಿರ್ತೇವೆ. ಆದ್ರೆ ನಮ್ಮಲ್ಲಿರುವಂತ ಮನೋಭಾವ ಏನು ಎಂಬುವಾಗ ತಪ್ಪು ಮಾಡಿದಾಗಿ ಕೂಡ ನಮ್ಮ ಹೃದಯಗಳನ್ನ ನಾವು ಕಠಿಣ ಮಾಡಿಕೊಂಡಿರುವಂತವರಾಗಿರ್ತೇವೆ. So I think the Lord Jesus Christ realized, he knew that Peter he understood his failure, and then we read he went out and wept bitterly. That is a deep felt repentance. ನಾವು ನೋಡುತ್ತೇವೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅದು ಅರಿವಾಗಿತ್ತು. ಪೇತ್ರನು ತನ್ನ ತಪ್ಪನ್ನ ಅರಿತುಕೊಂಡಂತವನಾಗಿದ್ದ. ಅದು ಆ ತಪ್ಪನ್ನ ಅರಿತುಕೊಂಡ ನಂತರ ಆತನು ಹೊರಗಡೆ ಹೋಗಿ ಬಹಳ ವ್ಯಥೆಪಟ್ಟು ಆತನು ಕಣ್ಣೀರಿಟ್ಟನು, ಅತ್ತನು ಎಂಬುದಾಗಿ ನಾವು ನೋಡ್ತೇವೆ. James in his epistles chapter 3 verse 2 says, in many things we offend all. James chapter 3 verse 2, James is writing, my brethren, for in many things we offend all. Verse 2. ನಾವು ಯಾಕೋಬನ ಪುಸ್ತಕ ಪತ್ರಿಕೆ 3ನೇ ಅಧ್ಯಾಯ 2ನೇ ವರ್ಷದಲ್ಲಿ ನೋಡ್ತೇವೆ. ಯಾಕೋಬನ ಬರೀತಾನೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. This attitude, this understanding should be in us when we correct somebody else. ನಾವು ಬೇರೆಯೊಬ್ಬರನ್ನ ಕ್ರಮಪಡಿಸುವಾಗ ಈ ವಾಕ್ಯದ ಅರ್ಥವನ್ನ ನಾವು ಮಾಡಿಕೊಂಡಂತವರಾಗಿರಬೇಕು. Now Peter repented and I believe the Lord forgave him immediately. ನಾವು ಪೇತ್ರನು ಪಶ್ಚಾತ್ತಾಪ ಪಡುವಂತವನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಅವನನ್ನ ತಕ್ಷಣ ಕ್ಷಮಿಸಿದನೆಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ. Yeah, but I wanted to show a difference here. Peter is called to be an apostle, a leader. Jesus told in Luke 22 itself, when you are restored, you strengthen your brothers. ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನೋಡ್ತೇವೆ. ನಾವು ಇಲ್ಲಿ ಪೇತ್ರನು ಅಪೊಸ್ತಲನೆಂಬುದಾಗಿ ಕೂಡ ಕರೆಯಲ್ಪಟ್ಟಿದ್ದಾನೆ. ಆತನು ಪೇತ್ರನಿಗೆ ಯೇಸು ಸ್ವಾಮಿ ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಹೇಳುವುದೇನೆಂದ್ರೆ, ನೀನು ಪುನರ್ಸ್ಥಾಪಿಸಲ್ಪಟ್ಟ ಮೇಲೆ ನಿನ್ನ ಸಹೋದರರನ್ನ ಬಲಪಡಿಸು. So he is called to a leadership ministry role. ನೋಡ್ರಿ, ಆತನು ಇಲ್ಲಿ ಒಂದು ನಾಯಕತ್ವದ ಪಾತ್ರವನ್ನ ಮಾಡುವಂತವನಾಗಿದ್ದಾನೆ. There is a difference between an ordinary a believer sinning and a leader sinning. There is a difference. ನಾವಿಲ್ಲಿ ಒಬ್ಬ ಸಾಮಾನ್ಯ ವಿಶ್ವಾಸಿ ಪಾಪ ಮಾಡುವುದಕ್ಕೂ ಅಥವಾ ಸಭೆಯ ಒಬ್ಬ ನಾಯಕರು ಪಾಪ ಮಾಡುವುದಕ್ಕೂ ವ್ಯತ್ಯಾಸ ಉಂಟು. A believer sinning, depending on the gravity of the sin, the elders can take the action. ಒಂದು ವೇಳೆ ಒಬ್ಬ ವಿಶ್ವಾಸಿ ತಪ್ಪು ಮಾಡುವಾಗ ಆ ತಪ್ಪಿನ ಒಂದು ಪ್ರಮಾಣವನ್ನ ತಿಳ್ಕೊಂಡಂತವರಾಗಿ ಸಭಾ ಹಿರಿಯರು ಕ್ರಮವನ್ನ ತೆಗೆದುಕೊಳ್ಳಬಹುದು. Sometimes a talk is enough. Elders meeting with the brother, that brother's heart can melt like Peter's heart, and that's enough. ಒಂದು ಕೆಲವು ಸಲ ಆ ಸಭಾ ಹಿರಿಯರು ಆ ಸಹೋದರನೊಂದಿಗೆ ಮಾತಾಡುವಾಗ ಆ ಮಾತಾಡುವಂತ ಮಾತೇ ಸಾಕು.
ಯಾಕಂದ್ರೆ ಆ ಮಾತುಗಳು ಅವನ ಹೃದಯವನ್ನ ಕರಗಿಸಲಿಕ್ಕೂ ಕೂಡ ಸಾಧ್ಯ ಉಂಟು. But in Peter's case, when we look at, ಆದ್ರೆ ಪೇತ್ರನ ವಿಷಯದಲ್ಲಿ ನಾವು ನೋಡುವಾಗ, after Jesus resurrected, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ we read in 1 Corinthians 15 that he appeared to many. 1 Corinthians 15, after Paul telling what is the gospel, the death and resurrection of Jesus Christ, and how he rose and he appeared to many. ನಾವು ಇಲ್ಲಿ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಪೌಲನು ಅಲ್ಲಿ ಸುವಾರ್ತೆಯನ್ನ ಸಾರುವಂತ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನ ಹೇಳಿದ ನಂತರ ಆತನು ತಿಳಿಸ್ತಾ ಬರುವುದೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಅನೇಕರಿಗೆ ಕಾಣಿಸಿಕೊಂಡನು ಎಂಬುದಾಗಿ. Then in verse 5 there is a statement that he was seen of Cephas, then of the 12. ನಾವಲ್ಲಿ 5ನೇ ವರ್ಷದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಪೌಲನು ಬರೀತಾನೆ, ಆತನು ಕೇಫನಿಗೂ ಆಮೇಲೆ 12 ಅಪೊಸ್ತಲರಿಗೂ ಕಾಣಿಸಿಕೊಂಡನು ಎಂಬುದಾಗಿ. Of course, Cephas is Simon Peter, another name for him. ಕೇಫನು ಅಂದ್ರೆ ಸೀಮೋನ ಪೇತ್ರನೇ, ಅವನಿಗೆ ಇರುವಂತ ಇನ್ನೊಂದು ಹೆಸರು. The Lord Jesus Christ personally appeared to him. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ವೈಯಕ್ತಿಕವಾಗಿ ಪೇತ್ರನಿಗೆ ಕಾಣಿಸಿಕೊಂಡಿದ್ದಾನೆ. Because Peter's heart was broken when he realized that he denied the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನ ತಿರಸ್ಕಾರ ಮಾಡಿದ ಮೇಲೆ, ಬೊಂಕಿದ ಮೇಲೆ ಪೇತ್ರನ ಹೃದಯ ಅದು ಮುರಿದು ಹೋದಂತದ್ದಾಗಿತ್ತು. ಆದ್ರಿಂದ ಕರ್ತನ ಅವನಿಗೆ ಕಾಣಿಸಿಕೊಂಡಾಗ, in John 21 we read that Peter telling, I am going for fishing. ಅಲ್ಲಿ ನಾವು ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪೇತ್ರನು ಇತರ ಶಿಷ್ಯರಿಗೆ ಹೇಳ್ತಾನೆ, ನಾನು ಮೀನು ಹಿಡಿಯಲಿಕ್ಕೆ ಹೋಗ್ತೇನೆ ಎಂಬುದಾಗಿ. He might have realized how serious a sin he has committed, denying his master who gave his life for him. ಅವನು ಒಂದು ವೇಳೆ ಅದನ್ನ ತಿಳ್ಕೊಂಡಿರ್ಬೋದು, ಅರ್ಥ ಮಾಡಿಕೊಂಡಿರ್ಬೋದು. ಒಂದು ವೇಳೆ ತನಗಾಗಿ ಪ್ರಾಣ ಕೊಟ್ಟಂತ ಆ ಒಂದು ಗುರುವಿಗೆ ಆತನು ಎಂತ ಒಂದು ದೊಡ್ಡ ಪ್ರಮಾಣದ ತಪ್ಪನ್ನ ಮಾಡಿದ್ದೇನೆ ಎಂಬುದಾಗಿ ಆತನು ತಿಳ್ಕೊಂಡಿದ್ದಾನೆ ಪೇತ್ರ. And maybe he is not willing to face the Lord when he was resurrected. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಪೇತ್ರನು ಒಂದು ವೇಳೆ ಆ ಯೇಸು ಸ್ವಾಮಿಯನ್ನ ಸಂಧಿಸಲಿಕ್ಕೆ ಇಷ್ಟಪಡಲಿಲ್ಲ. How can I face my master? What do I say? Maybe these are the things was going through Peter's heart. ಒಂದು ವೇಳೆ ಆತನ ಹೃದಯದಲ್ಲಿ, ನಾನು ಈ ನನ್ನ ಮಹಾ ಗುರುವನ್ನ ಯಾವ ರೀತಿ ಭೇಟಿಯಾಗಲಿ, ಸಂಧಿಸಲಿ, ಅವರಿಗೆ ಏನು ಮಾತಾಡಲಿ ಎಂಬುದಾಗಿ ಆಲೋಚನೆಗಳು ಇದ್ದಿರಬಹುದು. Similar to the person in Corinthian church, even though he repented, he was not sure how to face the church. ಅದೇ ರೀತಿಯಲ್ಲಿ ಕೊರಿಂಥ ಸಭೆಯಲ್ಲಿ ನಾವು ನೋಡುತ್ತಾ ಬಂದ ಹಾಗೆ, ಆ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟ ಮೇಲೂ ಕೂಡ ಅವನು ಯಾವ ರೀತಿ ಆ ಸಭೆಯನ್ನ ಈ ವಿಷಯದಲ್ಲಿ ಸಂಧಿಸಬೇಕು ಎಂಬುದಾಗಿ ಅವನಿಗೆ ಒಂದು ಅನುಮಾನವಿತ್ತು. If a moral sin has happened, it is a thing of shame. There may be deep concern in that person even after repented. How will the church receive me? ಒಂದು ವೇಳೆ ಆ ರೀತಿ ನೈತಿಕವಾದಂತಹ ಪಾಪಗಳನ್ನ ನಾವು ಮಾಡುವಾಗ ಅದು ಬಹಳವಾಗಿ ಅವಮಾನಕರವಾದಂತಹ ಸಂಗತಿಯಾಗಿರ್ತದೆ. ಆದ್ರಿಂದ ಅವನು ಪಶ್ಚಾತ್ತಾಪ ಪಟ್ಟ ಮೇಲೂ ಕೂಡ ಅವನಲ್ಲಿ ಒಂದು ಪ್ರಶ್ನೆ ಇರ್ತದೆ, ಯಾವ ರೀತಿ ಅವರನ್ನ ಮತ್ತೆ ನಾನು ಭೇಟಿಯಾಗಬೇಕು. So our Lord Jesus Christ, who knew the heart of Peter, met him personally. We don't know when and where, but here it is written, the Lord met him personally to bring him back. ನಾವು ನೋಡ್ತೇವೆ, ಪೌಲನು ಬರೆಯುವ ಹಾಗೆ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಪೇತ್ರನ ಹೃದಯವನ್ನ ತಿಳ್ಕೊಂಡಂತ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ವೈಯಕ್ತಿಕವಾಗಿ ಅವನನ್ನ ಭೇಟಿಯಾದನು ಎಂಬುದಾಗಿ, ಎಲ್ಲಿ ಯಾವಾಗ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಆದ್ರೆ ಅವನನ್ನ ಪುನರ್ಸ್ಥಾಪಿಸ್ಲಿಕ್ಕಾಗಿ, ಮರಳಿ ತನ್ನ ಶಿಷ್ಯನಾಗಿ ಅಪೊಸ್ತಲನಾಗಿ ಮಾಡಿಕೊಳ್ಳಿಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನನ್ನ ಸಂಧಿಸಿದನು. We see the heart of a shepherd. The Lord Jesus Christ is the perfect shepherd, is the good shepherd, the great shepherd, the chief shepherd. We see his heart of going after one person. The Peter alone, he met him. ನಾವು ಇಲ್ಲಿ
ಒಬ್ಬ ಕುರುಬನ ಒಳ್ಳೆಯ ಹೃದಯವನ್ನ ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಪೂರ್ಣನಾದಂತಹ ಕುರುಬನಾಗಿದ್ದಾನೆ. ಆತನು ಒಳ್ಳೆ ಕುರುಬನಾಗಿದ್ದಾನೆ, ಮಹಾ ಕುರುಬನಾಗಿದ್ದಾನೆ, ಮುಖ್ಯ ಕುರುಬನ ಆತನಾಗಿದ್ದಾನೆ. ಆತನು ಆ ಕುರುಬನ ಹಾಗೆ ಒಂದು ಕುರಿಯ ಹಿಂದೆ ಆತನು ಹೋಗುವಂತನಾಗಿದ್ದಾನೆ, ಪೇತ್ರನನ್ನು ಹುಡುಕಿಕೊಂಡು ಹೋಗುವಂತನಾಗಿದ್ದಾನೆ. What an encouragement that would have been to Peter. Even though I did all of this, I have wronged my master. Still he is coming after me. Brothers and sisters, every elder listening to me, this should be our attitude. ಪ್ರಿಯರೇ, ನೋಡ್ರಿ, ಇಲ್ಲಿ ಪೇತ್ರನಿಗೆ ಎಂಥ ಒಂದು ಪ್ರೋತ್ಸಾಹದಾಯಕವಾದಂತಹ ಸಂಗತಿ ಆಗಿದೆ. ನನ್ನ ಗುರು, ಆತನಿಗೆ ನಾನು ಅಷ್ಟೆಲ್ಲಾ ತಪ್ಪು ಮಾಡಿದರೂ ಕೂಡ ಆತನು ನನ್ನನ್ನು ಹುಡುಕೊಂಡು ಬಂದಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳುವಾಗ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಅಥವಾ ಸಭಾ ನಾಯಕರೇ, ಈ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿರಬೇಕು. ನಮ್ಮ ಮನಸ್ಸುಗಳು ಕೂಡ ಆ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ಹಾಗೆ ನಮ್ಮ ಮನಸ್ಸುಗಳು ಇರುವಂತದ್ದಾಗಿರಬೇಕು. So Peter repented, so he's corrected before God. He's made right with God. ಪೇತ್ರನು ಪಶ್ಚಾತ್ತಾಪ ಪಟ್ಟನು, ದೇವರ ಮುಂದೆ ಕ್ರಮಪಡಿಸಲ್ಪಟ್ಟನು, ದೇವರ ಒಟ್ಟಿಗೆ ಇರುವಾಗೆ ನಿಲ್ಲಿಸಲ್ಪಟ್ಟನು. And Jesus came to strengthen him. ಕರ್ತನಾದ ಯೇಸು ಕ್ರಿಸ್ತನು ಆತನನ್ನ ಬಲಪಡಿಸಲಿಕ್ಕೆ ಬಂದನು. But still that was not enough to restore him to the public ministry. ಆದ್ರೆ ಆತನು ಮತ್ತೆ ಸಾರ್ವಜನಿಕವಾಗಿ ಸೇವೆಗೆ ಬರ್ಲಿಕ್ಕಾಗಿ ಅದು ಪರಿಪೂರ್ಣವಾಗಿರ್ಲಿಲ್ಲ, ಸಾಕಾಗಿರಲಿಲ್ಲ. That is why we read in John 21, the Lord Jesus Christ, when all the other disciples were there, he came at the seashore. After giving them breakfast and encouraging them, he dealt with Peter to restore him to the public ministry. ನಾವು ಇಲ್ಲಿ ನೋಡುವಂತರಾಗಿದ್ದೇವೆ ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ, ಅಲ್ಲಿ ಎಲ್ಲಾ ಶಿಷ್ಯರು ಕೂಡ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಗೆ ಬಂದಂತವನಾಗಿ ಅವರಿಗೆ ರೊಟ್ಟಿ ಮತ್ತು ಮೀನುಗಳನ್ನ ಸುಟ್ಟು ಕೊಡುವಂತವನಾಗಿ, ಅನಂತರ ಆತನು ಪೇತ್ರನನ್ನ ಕ್ರಮಪಡಿಸಲಿಕ್ಕೂ ಪುನರ್ಸ್ಥಾಪಿಸಲಿಕ್ಕೂ ಮತ್ತು ಆತನು ಸಾರ್ವಜನಿಕವಾದಂತಹ ಒಂದು ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಒಂದು ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನೊಂದಿಗೆ ವ್ಯವಹಾರವನ್ನ ಮಾಡುವಂತವನಾಗಿದ್ದಾನೆ. You know that passage, Jesus asked 3 times, Simon, son of Jonas, do you love me? ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 3 ಸಲ ಪೇತ್ರನಿಗೆ ಕೇಳ್ತಾನೆ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? That was before all the other disciples publicly, and we know what Peter said. He said, Lord, you know, finally. And that is why other disciples also knew that he was publicly restored to his leadership role. ಆ ರೀತಿ ಪುನರ್ಸ್ಥಾಪಿಸುವಾಗ ಬೇರೆ ಶಿಷ್ಯರು ಕೂಡ ಇದ್ದರು. ಆ ರೀತಿಯಲ್ಲಿ ಸಾರ್ವಜನಿಕವಾಗಿ ಅಥವಾ ಎಲ್ಲರ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಪ್ರಶ್ನೆಗಳನ್ನ ಪೇತ್ರನಿಗೆ ಮಾಡುತ್ತಾನೆ. ಅವಾಗ ಪೇತ್ರನು ಸ್ವಾಮಿಗೆ ಹೇಳುವುದೇನೆಂದ್ರೆ, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ, ಅದು ನಿನಗೆ ಗೊತ್ತುಂಟು ಎಂಬುದಾಗಿ ಆತನು ಹೇಳುವಾಗ ಬೇರೆ ಶಿಷ್ಯರಿಗೂ ಗೊತ್ತಾದಂತ ವಿಷಯವೇನೆಂದ್ರೆ, ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನ ಎಲ್ಲಾ ಕಡೆ ಸಾರ್ವಜನಿಕವಾಗಿ ಮಾಡಲಿಕ್ಕೆ ಸಮ್ಮತಿಸಲ್ಪಟ್ಟಿದ್ದನು ಎಂಬುದಾಗಿ ತಿಳ್ಕೊಳ್ತಾರೆ. So when a servant of God sin, a leader sin, it has to be publicly restored. All the assembly believers should know that that person is forgiven, he is restored. This is more serious because you are a leader. ಇಲ್ಲಿ ನಾವು ನೋಡುವಾಗ ಒಬ್ಬ ದೇವರ ಸೇವಕನು ಅಥವಾ ಸಭಾ ನಾಯಕನು ತಪ್ಪನ್ನ ಮಾಡುವಾಗ, ಪಾಪ ಮಾಡುವಾಗ, ಅವರನ್ನ ಪುನರ್ಸ್ಥಾಪಿಸುವಾಗ ಅದು ಇಡೀ ಸಭೆಗೆ ಗೊತ್ತಾಗುವ ಹಾಗೆ ಅವನನ್ನ ಪುನರ್ಸ್ಥಾಪಿಸಲ್ಪಡುವಂತದ್ದಾಗಿರಬೇಕು. ಯಾಕಂದ್ರೆ ಆ ರೀತಿ ಅವರ ತಪ್ಪುಗಳು ಕ್ಷಮಿಸಲ್ಪಟ್ಟು ಅವರು ಪುನರ್ಸ್ಥಾಪಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಇಡೀ ಸಭೆಗೆ ಅದು ಗೊತ್ತಾಗುವಂತದ್ದಾಗಿರಬೇಕು. So that is mainly about leadership. ಅದು ಮುಖ್ಯವಾಗಿ ನಾಯಕತ್ವದ ವಿಷಯದಲ್ಲಿರುವಂತಹ ಸಂಗತಿಗಳು. When we come to Luke's Gospel, chapter 17, 1-4, we read another principle about forgiveness. ನಾವು ಲೂಕನ ಸುವಾರ್ತೆ 17ನೇ ಅಧ್ಯಾಯ 1-4 ಬರುವಾಗ ಕ್ಷಮಿಸುವಂತ ವಿಷಯದಲ್ಲಿರುವಂತ ಇನ್ನೊಂದು ಸಂಗತಿಯನ್ನ ಇಲ್ಲಿ ನಾವು ನೋಡುತ್ತೇವೆ. Please read 17, 1-4. ಲೂಕನ ಸುವಾರ್ತೆ 17ನೇ ಅಧ್ಯಾಯ 1-4 ತನಕ, ಆತನು ತನ್ನ ಶಿಷ್ಯರಿಗೆ ತೊಡಕುಗಳು ಬಾರದೆ ಇರಲಾರವು,
ಆದರೂ ಅವು ಯಾವನಿಂದ ಬರುತ್ತವೆಯೋ ಅವನ ಗತಿಯನ್ನು ಹೇಳಲಿ. ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನೊಡ್ಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನ ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನ ಕ್ಷಮಿಸಿ ಬಿಡು. ಅವನು ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದನು. Here we see about what should be our individual attitude when a brother sin against us. ನಾವಿಲ್ಲಿ ನೋಡುವಂತವರಾಗಿದ್ದೇವೆ, ಒಬ್ಬ ಸಹೋದರರು ನಮ್ಮ ವಿರುದ್ಧ ತಪ್ಪು ಮಾಡುವಾಗ ನಮ್ಮ ವೈಯಕ್ತಿಕವಾದ ಮನೋಭಾವ ಯಾವ ರೀತಿ ಇರಬೇಕು ಎಂಬುದಾಗಿ. Of course, it also goes in connection with Matthew 18, where the Lord said, "Go and show him his fault." ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ ಹಾಗೆ ಇದಕ್ಕೂ ಈ ವಾಕ್ಯಕ್ಕೂ ಅಲ್ಲಿಗೂ ಸಂಬಂಧವಿದೆ. ಅಲ್ಲಿ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ನೀನು ಹೋಗಿ ಅವನ ತಪ್ಪನ್ನ ಅವನಿಗೆ ತೋರಿಸಿಕೊಡು. So it's an individual matter. Somebody has wronged against you, you go and show that wrong to him. ಇದು ವೈಯಕ್ತಿಕವಾದಂತ ವಿಷಯ. ಯಾರಾದ್ರೂ ಒಬ್ಬರು ನಮ್ಮ ವಿರುದ್ಧ ತಪ್ಪು ಮಾಡಿದರೆ ನಾವು ಅವರ ಬಳಿಗೆ ಹೋಗಿ ಅವರ ತಪ್ಪನ್ನ ಅವರಿಗೆ ತಿಳಿಸಿಕೊಡಬೇಕು. And if he repents, you both pray together, you have restored that brother. ನಾವು ಒಂದು ವೇಳೆ ಆತನು ಪಶ್ಚಾತ್ತಾಪ ಪಟ್ಟರೆ ಇಬ್ಬರು ಒಟ್ಟಾಗಿ ಪ್ರಾರ್ಥಿಸುವಾಗ ನೀವು ಅಂತ ಸಹೋದರನನ್ನ ಪುನರ್ಸ್ಥಾಪಿಸಲ್ಪಡುವಂತವರಾಗಿರುತ್ತೀರಾ. In Luke 17 verse 3 we read some principle in forgiving. ನಾವು ಇಲ್ಲಿ ಲೂಕನ ಸುವಾರ್ತೆ 17ನೇ ಅಧ್ಯಾಯ 3ನೇ ವರ್ಷದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಕೆಲವು ಕ್ಷಮಾಪಣೆ ಮಾಡುವಂತ ವಿಷಯದಲ್ಲಿ ಇರುವಂತ ಕೆಲವು ಸಿದ್ಧಾಂತಗಳನ್ನ ನಾವು ನೋಡುವಂತವರಾಗಿದ್ದೇವೆ. Verse 3 says, "If thy brother trespass against thee, rebuke him, and if he repent, forgive him." ಇಲ್ಲಿ 3ನೇ ವಚನ ಹೇಳ್ತದೆ, ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿನ್ನ ಸಹೋದರನು ತಪ್ಪು ಮಾಡಿದ್ರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿ ಬಿಡು. That rebuking is telling him his fault. ಅಂದ್ರೆ ಗದರಿಸು ಎಂಬುದಾಗಿ ಹೇಳುವಾಗ ಅಲ್ಲಿ ಅವನ ತಪ್ಪನ್ನ ಅವನಿಗೆ ತಿಳಿಸಿಕೊಡುವಂಥದ್ದು. Says if he repent, you forgive him. ಒಂದು ವೇಳೆ ಆತನು ಪಶ್ಚಾತ್ತಾಪ ಪಟ್ಟರೆ ಕ್ಷಮಿಸು ಅವನನ್ನು. Then he said, even if he does it 7 times a day, you forgive him. ಆ ನಂತರ ಯೇಸು ಸ್ವಾಮಿ ಹೇಳ್ತಾನೆ, ಒಂದು ವೇಳೆ ಒಂದು ದಿವಸದಲ್ಲಿ ಆತನು 7 ಸಲ ಆ ರೀತಿ ಮಾಡಿದರೂ ಕೂಡ ನೀನು ಅವನನ್ನು 7 ಸಾರಿಯೂ ಕ್ಷಮಿಸು. You know what Peter told the Lord one time, how many times should I forgive my brother? ಪೇತ್ರನು ಒಂದು ಸಲ ಕರ್ತನಿಗೆ ಕೇಳಿದ, ಕರ್ತನೆ ನಾನು ಎಷ್ಟು ಸಾರಿ ನನ್ನ ಸಹೋದರನನ್ನ ಕ್ಷಮಿಸಬೇಕು? And he thought 6 or 7 times is a great number. His heart was very liberal. Jesus said 70 times 7. ಪೇತ್ರನು ತಿಳ್ಕೊಂಡಿದ್ದ 6 7 8 ಸಲ ಕ್ಷಮಿಸಿದ್ರೆ ಸಾಕು ಎಂಬುದಾಗಿ ಸ್ವಾಮಿ ಹೇಳ್ತಾನೆ ಎಂಬುದಾಗಿ. ಆದ್ರೆ ಸ್ವಾಮಿ ಹೇಳ್ತಾನೆ ಆಗಲ್ಲ, ನೀನು 770 ಸಲ ಅವನನ್ನ ಕ್ಷಮಿಸಬೇಕು ಎಂಬುದಾಗಿ. That doesn't mean even 490, you take a calculator and see 490, then you say no more. That is not the principle behind that statement. ಅಂದ್ರೆ ಆ ಮಾತಿನ ಅರ್ಥ ಒಂದು ವೇಳೆ 70 × 7 ಗುಣಾಕಾರ ಮಾಡಿ 490 ಸಲ ಕ್ಷಮಿಸಿಬಿಟ್ರೆ ಸಾಕು, ಅನಂತರ ಬೇಡ ಎಂಬುದಾಗಿ ಅರ್ಥವಲ್ಲ. It means unconditional forgiveness. ಅಂದ್ರೆ ಯಾವ ಒಂದು ಸವಾಲು ಅಥವಾ ಸಂಗತಿಗಳು ಇಲ್ಲದೆ ತೊಡಕಿಲ್ಲದೆ ಕ್ಷಮಿಸುವಂತದ್ದು. But let me tell you what is the best thing to do when somebody wrong against us. ಆದ್ರೆ ನಾನು ನಿಮಗೆ ಒಂದು ವಿಷಯನ ಹೇಳ್ತೇನೆ, ಯಾರಾದ್ರೂ ನಮ್ಮ ವಿರುದ್ಧ ತಪ್ಪು ಮಾಡುವಾಗ ಉತ್ತಮವಾದಂತಹ ಸಂಗತಿ ಯಾವುದು, ನಾವೇನು ಮಾಡಬೇಕು ಎಂಬುದಾಗಿ. In our heart, forgive him without telling him that I have forgiven you. ನಮ್ಮ ಹೃದಯಗಳಲ್ಲಿ ಅವರಿಗೆ ಹೇಳದೆ ನಾನು ನಿನ್ನ ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳದೆ ಮೊದಲೇ ನಮ್ಮ ಹೃದಯಗಳಲ್ಲಿ ನಾವು ಅವರನ್ನ ಕ್ಷಮಿಸಿರಬೇಕು. You forgive, that is the heart of Christ. ಅದು ನಾವು ಆ ರೀತಿ ಕ್ಷಮಿಸುವಾಗ ಅದು ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸಾಗಿದೆ. But don't tell him I have forgiven you unless he repents. ಆದ್ರೆ ನೀವು ನಿಮ್ಮ ಹೃದಯದಲ್ಲಿ ಕ್ಷಮಿಸಿರುವಂತ ಸಂಗತಿಯನ್ನ ಅವರಿಗೆ ಹೇಳಬೇಡ್ರಿ. ಎಲ್ಲಿ ತನಕ ಹೇಳುವಾಗ ಅವನು ಪಶ್ಚಾತ್ತಾಪ ಪಡುವ ತನಕ ಅದನ್ನ ತಿಳಿಸಬೇಡ್ರಿ. If you tell him I forgive you without he telling you that I repent, then you are
belittling the seriousness of sin. ಒಂದು ವೇಳೆ ನಾವು ಆ ರೀತಿ ಅವನು ಪಶ್ಚಾತ್ತಾಪ ಪಡುವ ಮೊದಲೇ ನಾನು ನಿನ್ನ ಕ್ಷಮಿಸಿದ್ದೀನಿ ಎಂಬುದಾಗಿ ಹೇಳುವುದಾದ್ರೆ ಅವನು ಮಾಡಿದಂತ ಆ ಪಾಪದ ತಪ್ಪಿನ ಗಂಭೀರತೆಯನ್ನ ನಾವು ಕಡಿಮೆ ಮಾಡುವಂತವರಾಗಿರ್ತೇವೆ. Only tell him when he asks for repentance. ಆತನು ಪಶ್ಚಾತ್ತಾಪ ಪಟ್ಟು ಕೇಳಿಕೊಳ್ಳುವಾಗ ಮಾತ್ರ ನೀವು ಕ್ಷಮಿಸಿದಂತ ವಿಷಯವನ್ನ ಆತನಿಗೆ ತಿಳಿಸ್ರಿ. But you forgive in your heart, that will relieve your heart of the burden and the bitterness against that brother. ಒಂದು ವೇಳೆ ನಾವು ಆ ರೀತಿ ನಮ್ಮ ಹೃದಯಗಳಲ್ಲಿ ಅವರನ್ನ ಕ್ಷಮಿಸುವಾಗ ನಮ್ಮ ಹೃದಯದಲ್ಲಿರುವಂತ ಒಂದು ಭಾರ, ಆ ಸಹೋದರನ ಮೇಲಿರುವಂತ ಒಂದು ಕಹಿ ಭಾವನೆಯನ್ನ ನಾವು ಬಿಟ್ಟು ಬಿಡುವುದಕ್ಕೆ ಸಾಧ್ಯವಾಗ್ತದೆ. That is the mind of Christ. ಇದು ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಮನಸ್ಸು. I know it is easy for me to teach this, but it is very difficult, I know. ಇದು ನನಗೆ ಕಲಿಸಿಕೊಳ್ಳಲಿಕ್ಕೆ ಸುಲಭ, ಆದ್ರೆ ಅದನ್ನ ಮಾಡಲಿಕ್ಕೆ ಪ್ರಾಯೋಗಿಕವಾಗಿ ಬಹಳ ಕಷ್ಟಕರವಾದದ್ದು. I know many times I kept that bitterness in my heart. ನನಗೆ ಗೊತ್ತುಂಟು, ನಾನು ಕೂಡ ಅನೇಕ ಸಲ ಆ ಒಂದು ಅವನ ವಿರುದ್ಧ ಇರುವಂತ ಒಂದು ಕಹಿ ಭಾವನೆಯನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿರುತ್ತೇನೆ. But actually it damages us more than that person. ಒಂದು ವೇಳೆ ನಿಜವಾಗಿ ನೋಡುವಾಗ ಆ ರೀತಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತದ್ದು ನಮಗೆ ಅದು ತೊಂದರೆಯನ್ನ ಉಂಟು ಮಾಡುತ್ತದೆ ಹೊರತು ಆ ವ್ಯಕ್ತಿಗಿಂತ ನಮಗೆ ಹೆಚ್ಚಾದಂತ ತೊಂದರೆ ಆಗ್ತದೆ. So if you can forgive as Christ forgiven without telling him, then your heart will be relieved. You will have the joy of the Lord. ನೀವು ಕರ್ತನಾದ ಯೇಸು ಕ್ರಿಸ್ತನು ಕ್ಷಮಿಸುವ ಹಾಗೆ ಅವರಿಗೆ ಹೇಳದೆ ಅವರನ್ನ ಕ್ಷಮಿಸುವಾಗ ನಿಮ್ಮ ಹೃದಯಗಳಲ್ಲಿ ಆ ಕರ್ತನ ಒಂದು ಸಂತೋಷ ಅದು ಇರುವಂತದ್ದಾಗಿರ್ತದೆ. Then it says you tell him, rebuke him, and if he repent, forgive him. ಅನಂತರ ಯೇಸು ಸ್ವಾಮಿ ಹೇಳ್ತಾನೆ ಅಲ್ಲಿ, ಅವನನ್ನ ಗದರಿಸು, ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನ ಕ್ಷಮಿಸಿದು. And 7 times a day, very strange. Again and again he's coming and tell. Jesus said, if he say, you forgive him. ಇಲ್ಲಿ ನಾವು ಬಹಳ ಆಶ್ಚರ್ಯಕರ ಸಂಗತಿ ನೋಡ್ತೇವೆ. 7 ಸಲ ದಿನದಲ್ಲಿ 7 ಸಲ ಎಂಬುದಾಗಿ ಪದೇ ಪದೇ ಬಂದು ಆತನು ತಪ್ಪು ಮಾಡುವಾಗಲೂ ಕೂಡ ಬಂದು ಕ್ಷಮಾಪಣೆ ಕೇಳುವುದಾದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಅದನ್ನು ಕ್ಷಮಿಸು. I know very difficult for us to do that. ಆದ್ರೆ ನನಗೆ ಗೊತ್ತುಂಟು, ಅದನ್ನ ಮಾಡ್ಲಿಕ್ಕೆ ಬಹಳ ಕಷ್ಟ. It was difficult for the disciples to take it. ಅದು ಶಿಷ್ಯರಿಗೆ ತೆಗೆದುಕೊಳ್ಳಿಕ್ಕೆ ಆ ವಿಷಯವನ್ನ ಗ್ರಹಿಸಿಕೊಳ್ಳಿಕ್ಕೆ ಬಹಳ ಕಷ್ಟ. So in Luke 17:5, what was their response? ಅದರಿಂದ 17ನೇ ಅಧ್ಯಾಯ 5ನೇ ವರ್ಷದಲ್ಲಿ ಅವರ ಉತ್ತರ ಏನಾಗಿತ್ತು? ಆ ಶಿಷ್ಯರ ಉತ್ತರ, They said, Lord, increase our faith. ಅವರು ಹೇಳ್ತಾರೆ, ಕರ್ತನೇ ಸ್ವಾಮಿ ನಮ್ಮ ನಂಬಿಕೆಯನ್ನ ಹೆಚ್ಚಿಸು. Only a truly Christ-like man can do this. ನಿಜವಾಗಿಯೂ ಸತ್ಯವಾಗಿಯೂ ಆ ಕ್ರಿಸ್ತನ ಹಾಗೆ ಇರುವಂತ ಒಬ್ಬ ವ್ಯಕ್ತಿ ಇದನ್ನ ಮಾಡಲಿಕ್ಕೆ ಸಾಧ್ಯ. The Lord Jesus Christ asked the Father to forgive those who were nailing him to the tree. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲಿರುವಾಗ ಶಿಲುಬೆಗೆ ಆತನನ್ನ ಜಡಿದಂತ ಜನರನ್ನ ಕ್ಷಮಿಸು ಎಂಬುದಾಗಿ ತಂದೆಯಲ್ಲಿ ಬೇಡಿಕೊಂಡ. They never asked for repentance. ನೋಡ್ರಿ, ಅಲ್ಲಿ ಅವರೆಂದಿಗೂ ಕೂಡ ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೇಳಲಿಲ್ಲ. But he forgave them. ಆದ್ರೆ ಆತನು ಅವರನ್ನ ಕ್ಷಮಿಸಿದ. That is the attitude you and I should have. ಆ ಒಂದು ಮನೋಭಾವ ಪ್ರಿಯರೇ ನನ್ನಲ್ಲೂ ನಿನ್ನಲ್ಲೂ ಇರಬೇಕು. But those people did not get forgiveness because they never asked God for forgiveness or they never repented. ಆ ಮನುಷ್ಯರಿಗೆ ಕ್ಷಮಾಪಣೆ ಸಿಗ್ಲಿಲ್ಲ, ಯಾಕಂದ್ರೆ ಅವರು ಆ ಕ್ಷಮಾಪಣೆಯನ್ನ ಅವರು ಕೇಳಲಿಲ್ಲ. Well, maybe except the centurion. He realized and he came to the faith at the end of the crucifixion. ಅಲ್ಲಿ ಶಿಲುಬೆ ಹಾಕಲ್ಪಟ್ಟಂತ ಕಟ್ಟಕಡೆಯ ಸಮಯದಲ್ಲಿ ಆ ಶತಾಧಿಪತಿ ಆತನು ತನ್ನ ತಪ್ಪನ್ನು ಅರಿವು ಮಾಡಿಕೊಂಡಂತವನಾಗಿ ಒಂದು ವೇಳೆ ಕ್ಷಮಾಪಣೆ ಕೇಳಿ ಆತನು ಕ್ಷಮಾಪಣೆಯನ್ನ ಹೊಂದಿದ. Whether you are a believer, whether you are an elder, if you are a spiritual man, you will forgive. ನೀವು ವಿಶ್ವಾಸಿಯಾಗಿರ್ರಿ ಅಥವಾ ಸಭಾ ನಾಯಕರಾಗಿರ್ರಿ, ನೀವು ಆತ್ಮಿಕ ಮನುಷ್ಯನಾಗಿದ್ರೆ ನೀವು ಕ್ಷಮಿಸುತ್ತೀರಾ. Forgive in your heart. ನಿಮ್ಮ ಹೃದಯಗಳಲ್ಲಿ ಕ್ಷಮಿಸ್ರಿ. That relieves you of the burden and the bitterness.
ಅದು ನಿಮ್ಮನ್ನ ನಿಮ್ಮ ಹೃದಯದಲ್ಲಿರುವಂತ ಮನಸ್ಸಿನಲ್ಲಿರುವಂತ ಭಾರವನ್ನು ಮತ್ತು ಕೈ ಭಾವನೆಯನ್ನ ಅದು ನಿಮ್ಮನ್ನ ಬಿಡುತ್ತದೆ. But tell him that I have forgiven only if he repents. ಆದ್ರೆ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಎನ್ನುವಂಥದ್ದನ್ನ ಅವನು ಪಶ್ಚಾತ್ತಾಪ ಪಟ್ಟರೆ ಮಾತ್ರ ಅವನಿಗೆ ತಿಳಿಸಿ. Otherwise you are encouraging him to take sin lightly. ಅದ ಇಲ್ಲದೆ ಹೋದ್ರೆ ನಾವು ಈ ಪಾಪವನ್ನ ಆತನು ಬಹಳ ಹಗುರವಾಗಿ ತೆಗೆದುಕೊಳ್ಳುವ ಹಾಗೆ ಪ್ರೋತ್ಸಾಹ ಮಾಡುವಂತವರಾಗಿರುತ್ತೇವೆ. Once he repents, even though you cannot see his heart, God knows his heart, but you heard the word, he said, forgive me, and you and I need to forgive. ಅವನು ಒಂದು ಸಲ ಪಶ್ಚಾತ್ತಾಪ ಪಡುವಾಗ ನಮಗೆ ಅವನ ಹೃದಯ ಗೊತ್ತಿರುವುದಿಲ್ಲ, ಆದ್ರೆ ದೇವರಿಗೆ ಅವನ ಹೃದಯ ಗೊತ್ತಿರ್ತದೆ. ಆದ್ರೆ ಆತನು ಬಾಯಿಂದ ನನ್ನನ್ನ ಕ್ಷಮಿಸಿ ಎಂಬುದಾಗಿ ಕೇಳಿಕೊಂಡಾಗ ಆ ಮಾತಿನ ಆಧಾರದ ಮೇಲೆ ನಾವು ಅವನನ್ನ ಕ್ಷಮಿಸಬೇಕು. His heart only God knows. ಯಾಕಂದ್ರೆ ಅವನ ಹೃದಯವನ್ನ ದೇವರು ಮಾತ್ರ ಬಲ್ಲವನಾಗಿರ್ತಾನೆ. If he is not real, God will deal with him. ಒಂದು ವೇಳೆ ಅವನು ನಿಜವಾದಂತ ಸರಿಯಾದಂತ ಒಂದು ಕ್ಷಮಾಪಣೆ ಕೇಳದೆ ಹೋಗಿದ್ದರೆ ದೇವರು ಅವನಿಗೆ ಶಿಕ್ಷೆಯನ್ನ ಕೊಡುವಂತನಾಗಿರ್ತಾನೆ. But when he requested, you forgive. ಆದ್ರೆ ಆತನು ನಿಮ್ಮನ್ನ ಕೇಳಿಕೊಳ್ಳುವಾಗ ನೀವು ಕ್ಷಮಿಸಿ. When Peter asked, how many times should I forgive? He said 70 times 7. ಪೇತ್ರನು ಕೇಳುವಾಗ ನಾನು ಎಷ್ಟು ಸಲ ಕ್ಷಮಿಸಬೇಕೆಂಬ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ 70 ಸಲ ಎಂಬುದಾಗಿ. Now in Genesis 4 we read a natural man by name Lamech. ನಾವು ಸ್ವಾಭಾವಿಕವಾದಂತ ಒಬ್ಬ ಪ್ರಾಪಂಚಿಕವಾದಂತ ಒಬ್ಬ ಮನುಷ್ಯ ನಾವು ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಲೇಮೆಕನ ಕುರಿತು ನೋಡುವಂತವರಾಗಿದ್ದೇವೆ. He took 2 wives. ಆತನು 2 ಹೆಂಡತಿಯರನ್ನ ಮಾಡಿಕೊಂಡಿದ್ದ. And he told his wives that, verse 24, if Cain should be avenged 7-fold, truly Lamech 70 and 7-fold. ಇಲ್ಲಿ ನಾವು ಆತನ 24ನೇ ವಚನ 4ನೇ ಅಧ್ಯಾಯ ಹೇಳ್ತಾನೆ ತನ್ನ ಹೆಂಡತಿಯರಿಗೆ, ಕಾಯಿನನ್ನ ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದ್ರೆ ಲೇಮೆಕನನ್ನ ಒಡೆಯುವವನಿಗೆ 77ರಷ್ಟಾಗುವುದಲ್ಲವೇ. In verse 23, and he's telling his wives, I have slain a man for my wounding and a young man to my hurt. ಆತನು 23ನೇ ವಚನದ ಕಡೆ ಭಾಗದಲ್ಲಿ ತನ್ನ ಹೆಂಡತಿಯರಿಗೆ ಹೇಳ್ತಾನೆ, Brother muted. Yeah, see, he's telling, for somebody wounding me, I killed him. ಆತನು ಹೇಳ್ತಾ ಇದ್ದಾನೆ, ನನಗೆ ಯಾರೋ ಒಬ್ಬ ಗಾಯ ಮಾಡಿದ್ರಿಂದ ಅವನನ್ನ ಕೊಂದು ಹಾಕಿದೆ ಎಂಬುದಾಗಿ. What, see, the punishment was not proportionate to the sin, to the wrong. ಮಾಡಿದಂತ ಪಾಪಕ್ಕೆ ಅನುಸಾರವಾಗಿ ಆ ಶಿಕ್ಷೆ ಆಗಿರಲಿಲ್ಲ. And this is a carnal, this is a natural man, an unsaved man. ಇಲ್ಲಿ ನಾವು ನೋಡುವಂತರಾಗಿದ್ದೇವೆ ರಕ್ಷಿಸಲ್ಪಡದಂತ ಪ್ರಾಪಂಚಿಕನಾದ ಒಬ್ಬ ಮನುಷ್ಯನ ಮನೋಭಾವ. He is an arrogant rebel against God, and his attitude is to revenge more than what is proportionate to the wrong. ಆತನು ಕೋಪದಿಂದ ತುಂಬಿದಂತವನು ಮತ್ತು ದೇವರಿಗೆ ಎದುರು ಬಿದ್ದಂತ ಮನುಷ್ಯನಾಗಿ ಆತನು ಕೊಟ್ಟಂತ ಆ ಶಿಕ್ಷೆ ಇನ್ನೊಬ್ಬನು ಮಾಡಿದಂತ ಪಾಪಕ್ಕೆ ಕಿಂತ ಹೆಚ್ಚಾಗಿ ಆತನು ಶಿಕ್ಷೆಯನ್ನ ಕೊಟ್ಟಂತ ಸಂಗತಿ. That is why in the law, an eye for an eye, a tooth for tooth, that's a principle that you only give the punishment proportionate to the wrong. ಅಲ್ಲಿ ಅದರಿಂದಲೇ ನಾವು ನೋಡುವಂತದ್ದು ಧರ್ಮಶಾಸ್ತ್ರದಲ್ಲಿ ಬಂದ ಹಾಗೆ ಕಣ್ಣಿಗೆ ಬದಲಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು, ಅಂದ್ರೆ ಅವರು ಪಾಪ ಮಾಡಿದ್ದಕ್ಕೆ ತಕ್ಕ ಹಾಗೆ ಶಿಕ್ಷೆ ಆಗಬೇಕು ಅನ್ನುವಂತ ಒಂದು ಕ್ರಮ. That is why these are the principles that even insurance companies follow. If you lost a finger, they will give you the compensation for that. So that principle is even followed in the law system and also in insurance companies. ನಾವು ನೋಡ್ತೇವೆ ಈ ಒಂದು ತತ್ವವನ್ನ, ಈ ಒಂದು ನಿಯಮವನ್ನ ವಿಮೆ ಸಂಸ್ಥೆಗಳು ಕೂಡ ಪಾಲಿಸ್ತವೆ. ಒಂದು ವೇಳೆ ಒಂದು ಬೆರಳಿನ ಮುಂಭಾಗ ತುಂಡಾಗಿದ್ರೆ ಅದಕ್ಕೆ ತಕ್ಕ ಹಾಗೆ ಅವರು ಪರಿಹಾರವನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಗತಿಗಳಿಗೆ ಆ ರೀತಿ ಪರಿಹಾರವನ್ನ ಕೊಡುವಂತವರಾಗಿರ್ತಾರೆ. ಆದ್ರಿಂದ ಧರ್ಮಶಾಸ್ತ್ರದಲ್ಲಿ ಕೂಡ ಆ ರೀತಿ ಕ್ರಮ ಇರಲುವಂತದನ್ನ ನೋಡ್ತೇವೆ.
ಅನಂತರ ಈ ವಿಮೆ ಸಂಸ್ಥೆಗಳು ಕೂಡ ಆ ರೀತಿ ಕ್ರಮ ಪಾಲಿಸುವುದನ್ನ ನೋಡುತ್ತೇವೆ. So don't punish a person when he repented more. That is what Paul is writing to the Corinthians. Enough is the sorrow. Don't give him over sorrow, burden him so he go away from faith. ಆದ್ರಿಂದಲೇ ಪೌಲನು ಹೇಳುವುದೇನೆಂದ್ರೆ, ಆತನು ಪಾಪ ಮಾಡಿದ್ದಕ್ಕಿಂತ ಹೆಚ್ಚು ಶಿಕ್ಷೆಯನ್ನ ಅವರಿಗೆ ಕೊಡಬೇಡ, ಅವನು ಶಿಕ್ಷೆ ಇಲ್ಲಿ ತನಕ ಹೊಂದಿದ್ದ ಸಾಕು. ಒಂದು ವೇಳೆ ಆ ರೀತಿ ನಾವು ಮಾಡುವುದಾದ್ರೆ ಆತನು ತನ್ನ ನಂಬಿಕೆಯನ್ನ ಬಿಟ್ಟು ಹೋದಾನು ಎಂಬುದಾಗಿ. We look at also the sin that David committed in the Old Testament, 2 Samuel chapter 11. ನಾವು 2ನೇ ಸಮುವೇಲ 11ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ದಾವೀದನು ಕೂಡ ಹಳೆ ಒಡಂಬಡಿಕೆಯಲ್ಲಿ ಪಾಪ ಮಾಡುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. I'm not going to go into the details, but we know even after sinning, like Peter, David did not have an immediate repentance. ನಾವು ಇಲ್ಲಿ ವಿವರವಾಗಿ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಅದು ನಮಗೆ ಗೊತ್ತಿದೆ. ತಪ್ಪು ಮಾಡಿದ ನಂತರವೂ ಕೂಡ ದಾವೀದನು ಪೇತ್ರನ ಹಾಗೆ he did not had. ತಕ್ಷಣವಾಗಿ ಮಾನಸಾಂತರ ಬರಲಿಲ್ಲ. ತಕ್ಷಣವಾಗಿ ಪೇತ್ರನ ಮಾಡಿದಂತೆ ದಾವೀದನಿಗೆ ತಕ್ಷಣವಾದ ಮಾನಸಾಂತರ ಉಂಟಾಗಲಿಲ್ಲ. It took him almost an year. ಅದು ಸಾಧಾರಣ 1 ವರ್ಷ ಹಿಡಿತು ಅವನು ಪಶ್ಚಾತ್ತಾಪ ಪಡಬೇಕಾದ್ರೆ. And then God had to send a man, prophet Nathan, to rebuke him. ಆದ್ರಿಂದ ದೇವರು ಅವನ ಬಳಿಗೆ ಪ್ರವಾದಿಯಾದಂತ ನಾತಾನನನ್ನ ದಾವೀದನಿಗೆ ಗದರಿಸಲಿಕ್ಕಾಗಿ ಕಳಿಸಿಕೊಡಬೇಕಾಗಿ ಬಂತು. And then the awareness came to him. Sometimes elders or some servant of God have to take such strong action or confronting a person of their sin. ನೋಡ್ರಿ, ಆ ನಂತರ ಆತನ ಗಮನಕ್ಕೆ ದಾವೀದನಿಗೆ ಬರುವಂತದ್ದಾಗಿರ್ತದೆ. ಕೆಲವು ಸಲ ಸಭೆಯಲ್ಲಿ ಸಭಾ ಹಿರಿಯರು, ಸಭಾ ನಾಯಕರು ಕೂಡ ಆ ರೀತಿಯಾದಂತ ತಪ್ಪು ಮಾಡಿದಂತ ವ್ಯಕ್ತಿಯನ್ನ ಎದುರಿಸುವಂತವರಾಗಿ ಆ ತಪ್ಪಿಗೆ ತಕ್ಕಂತೆ ನಾವು ಕ್ರಮವನ್ನ ತೆಗೆದುಕೊಳ್ಳಬೇಕು. But once he was confronted with his sin by prophet Nathan, David immediately broke down and he repented. ನಾವು ನೋಡ್ತೇವೆ, ನಾತಾನನ ಮುಖಾಂತರ ಆತನ ತಪ್ಪನ್ನ ದಾವೀದನು ಅರ್ಥ ಮಾಡಿಕೊಳ್ಳುವಾಗ ತಕ್ಷಣ ದಾವೀದನು ಮುರಿದು ಬಿದ್ದಂತವನಾಗಿ ಮಾನಸಾಂತರವನ್ನ ಪಡುವಂತವನಾಗಿದ್ದಾನೆ. And in David's case, even though God forgave him, there were consequences to the sin because of the gravity, the seriousness of the sin. ಒಂದು ವೇಳೆ ದಾವೀದನ ಪಾಪದ ವಿಷಯದಲ್ಲಿ ದೇವರು ಆತನ ಪಾಪವನ್ನ ಕ್ಷಮಿಸಿದರೂ ಕೂಡ ಅವನ ಮುಂದಿನ ಜೀವಿತದಲ್ಲಿ ಕೆಲವು ತೊಂದರೆಗಳನ್ನ ಅವನು ಎದುರಿಸಲೇಬೇಕಾಯಿತು. ಯಾಕೆ ಎಂಬುದಾಗಿ ನೋಡುವಾಗ ದಾವೀದನು ಪಾಪ ಮಾಡಿದಂತ ಒಂದು ಸಂಗತಿ ಬಹಳ ದೊಡ್ಡದಾದಂತ ತಪ್ಪು ಮಾಡಿದ್ದರಿಂದ ಆ ರೀತಿಯಾಗಿ ಆತನು ಅನುಭವಿಸಬೇಕಾಯಿತು. So we cannot deal with every sin, every person in the same way. There need to be individually assessing it, looking at the seriousness of the sin, how it impacted. Does it only impact him and maybe his family, or did it affect the whole assembly? The leaders have to very carefully examine these things and counsel and take the proper steps. Don't put everybody under the same situation. ಇಲ್ಲಿ ನಾವು ನೋಡುವಂತರಾಗಿದ್ದೇವೆ, ಒಬ್ಬೊಬ್ಬರ ಪಾಪ ಒಂದೊಂದು ರೀತಿಯಲ್ಲಿ ಇರ್ತದೆ. ಎಲ್ಲರ ಪಾಪವನ್ನು ಒಂದೇ ಮಾದರಿಯಲ್ಲಿ ಒಂದೇ ರೀತಿಯಲ್ಲಿ ನಾವು ಪರಿಗಣಿಸುವಂತವರಾಗಿರಬಾರದು. ಅವರ ಪಾಪ ಅವರು ಯಾವ ರೀತಿ ಮಾಡಿದ್ದಾರೆ ಎಂಬುದಾಗಿ ಸಭಾ ಹಿರಿಯರಾದಂತ ನಾಯಕರಾದಂತ ನಾವು ತಿಳಿದುಕೊಳ್ಳುವಂತವರಾಗಿರಬೇಕು. ಅವರವರ ಪಾಪಗಳಿಗೆ ತಕ್ಕ ಹಾಗೆ ಅವರಿಗೆ ನಾವು ಕ್ರಮವನ್ನ ಮಾಡುವಂತವರಾಗಿರಬೇಕು. ಸಭೆಯಲ್ಲಿ ಆ ರೀತಿಯಾದಂತಹ ಕ್ರಮಗಳನ್ನ ನಾವು ತೆಗೆದುಕೊಳ್ಳುವಂತವರಾಗಿರಬೇಕು. So in a sense, in summary, let me say, if a brother is put out from fellowship, when he should meet with the elders when he is repented and come back, the elders should have a meeting with that person and see the genuineness of his as best as possible, and then allow that person to come back to the assembly, and then a public confession need to happen depending on the seriousness of the sin. ಅಲ್ಲಿ ಒಬ್ಬ ವ್ಯಕ್ತಿ ಆ ರೀತಿ ತಪ್ಪು ಮಾಡಿ ಆತನ ಕ್ಷಮಾಪಣೆ ಕೇಳಿಕೊಳ್ಳುವಂತನಾಗಿ ಸಭಾ ಹಿರಿಯರ ಬಳಿಗೆ ಬರುವಾಗ ಸಭಾ ಹಿರಿಯರು ಅವನೊತ್ತಿಗೆ ಕೂತುಕೊಂಡಂತವರಾಗಿ
ಆ ಪಾಪದ ಎಲ್ಲಾ ಸಂಗತಿಗಳನ್ನ ಅಥವಾ ಅದರ ಎಷ್ಟು ಆಳವಾಗಿದೆ, ಎಷ್ಟು ದೊಡ್ಡ ತಪ್ಪು, ಸಣ್ಣದೋ ಇವೆಲ್ಲವನ್ನ ತಿಳ್ಕೊಂಡಂತವನಾಗಿ ಆ ವ್ಯಕ್ತಿ ಸರಿಯಾದಂತ ಮಾನಸಾಂತರ ಹೊಂದಿದ್ದಾನ, ಸಾರ್ವಜನಿಕವಾಗಿ ಕ್ಷಮಾಪಣೆಯನ್ನ ಕೇಳಿದಂತವನಾಗಿದ್ದಾನ ಎಂಬುವಂತ ಈ ಎಲ್ಲಾ ಸಂಗತಿಗಳನ್ನ ಗ್ರಹಿಸಿಕೊಂಡ ಮೇಲೆ ನಾವು ಅವರನ್ನ ಸಭೆಯ ಅನ್ಯೋನ್ಯತೆಗೆ ತೆಗೆದುಕೊಳ್ಳುವಂತ ವಿಷಯದಲ್ಲಿ ತೀರ್ಮಾನಗಳನ್ನ ಮಾಡಬೇಕು. If you have asked him not to come for the meetings, maybe at that stage you can allow him to come for the meeting and he can confess it publicly. But sometimes it may take a little more time to see the genuineness of the repentance before you allow him in the Lord's Supper. ಒಂದು ವೇಳೆ ಆತನಿಗೆ ನಾವು ಸಭಾಕೂಟಗಳಿಗೆ ಬರಬೇಡ ಎಂಬುದಾಗಿ ಹೇಳಿದ್ದಾಗಿ ಕೂಡ ಆತನು ಸಭಾಕೂಟಗಳಿಗೆ ಬರುವಂತವನಾಗಿ ಅಂತ ಕೂಟಗಳಲ್ಲಿ ಒಂದು ವೇಳೆ ತನ್ನ ತಪ್ಪನ್ನ ಅರಿತಂತವನಾಗಿ ಸಾರ್ವಜನಿಕವಾಗಿ ಸಭೆಯವರ ಮುಂದೆ ಪಶ್ಚಾತ್ತಾಪವನ್ನ ಕೇಳಿದ ನಂತರ ಆತನ ಪಶ್ಚಾತ್ತಾಪ ಎಷ್ಟು ಪ್ರಾಮಾಣಿಕವಾಗಿದೆ ಎಂಬುದಾಗಿ ತಿಳ್ಕೊಳ್ಳಲಿಕ್ಕೆ ಮತ್ತೆ ಸ್ವಲ್ಪ ಸಮಯ ಹಿಡಿಯುವುದರಿಂದ ಆ ಸಮಯವಾದ ನಂತರವೇ ಒಂದು ವೇಳೆ ನಾವು ಆತನಿಗೆ ಕರ್ತನ ಭೋಜನದಲ್ಲಿ ಪಾಲುಗಾರಿಕೆ ಕೊಡಲಿಕ್ಕೆ ಸಾಧ್ಯ. My time is almost gone. I think I see 3 minutes before we close it. And I would like you all to read Leviticus chapter 14 and see some principles there. When a house was found to have some mold or some leprosy like plague on a house. ನಾವು ನನ್ನ ಸಮಯ ದಾಟಿ ಹೋಗ್ತಿದೆ. ಈಗೂ ಕೂಡ ಯಾಜಕಾಂಡ 14ನೇ ಅಧ್ಯಾಯದಲ್ಲಿ ಕೆಲವು ಸಂಗತಿಗಳನ್ನ ತಿಳ್ಕೊಳ್ಳಬೇಕು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಒಂದು ಮನೆಯ ವಿಷಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಒಂದು ವೇಳೆ ಕುಷ್ಠರೋಗಿ ಇರುವಂತ ವಿಷಯದಲ್ಲಿ, ಆ ಮನೆಯ ವಿಷಯದಲ್ಲಿ ಕುಷ್ಠರೋಗಿಯ ಕುರಿತಾಗಿ ನಾವು ಅನುಸರಿಸಬೇಕಾದಂತ ಕೆಲವು ಕ್ರಮಗಳು ಈ ಅಧ್ಯಾಯದಲ್ಲಿ ನಮಗೆ ಕೊಡಲ್ಪಟ್ಟಿದೆ. All the laws given to Israel had great spiritual teaching for us today in the church. ಇಸ್ರಾಯೇಲಿಗೆ ಕೊಟ್ಟಂತ ಎಲ್ಲಾ ಶಾಸ್ತ್ರವು ಕೂಡ, ಎಲ್ಲಾ ನಿಯಮವೂ ಕೂಡ ನಮಗೆ ಇವತ್ತಿನ ಸಭೆಯಲ್ಲಿ ಅನೇಕ ಆತ್ಮಿಕ ಸತ್ಯತೆಗಳನ್ನ ಕಲಿಸಿಕೊಡುವಂತದ್ದಾಗಿರ್ತದೆ. See, in the Old Testament law it says you should not put two different animals to the yoke to plow the field. ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ, ನೊಗಕ್ಕೆ ಬೇರೆ ಬೇರೆ ನೆಲವನ್ನ ಹೂಳಲಿಕ್ಕಾಗಿ ಹಾಕಬಾರದು. More than Israel following that principle, ಸಭೆಗಳು ಆ ಆತ್ಮಿಕ ಸತ್ಯತೆಗಳ ವಿಷಯದಲ್ಲಿ ಅದನ್ನ ನಾವು ಬಹಳ ಹೆಚ್ಚಾಗಿ ಗಮನವಿಟ್ಟು ಪಾಲಿಸುವಂತವರಾಗಿರಬೇಕು. ಯಾಕಂದ್ರೆ ನಾವು 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವ ಹಾಗೆ, ನೀವು ಬೇರೆಯವರೊಂದಿಗೆ ನೊಗದಲ್ಲಿ ಸೇರಿಕೊಳ್ಳಬೇಡ್ರಿ ಎಂಬುದಾಗಿ, ಅವಿಶ್ವಾಸಿಯೊಂದಿಗೆ ಇಜ್ಜೋಡಿಯಾಗಬಾರದು. So church has to ಸೇರಿ ಇಜ್ಜೋಡಾಗಬೇಡ್ರಿ. So actually these principles are followed more clearly in the New Testament church. ಅದರಿಂದ ಈ ಸಂಗತಿಗಳನ್ನ, ಈ ತತ್ವ ಸಿದ್ಧಾಂತಗಳನ್ನ, ಹಳೊಡಂಬಡಿಕೆಯ ಈ ತತ್ವ ಸಿದ್ಧಾಂತಗಳನ್ನ ಹೆಚ್ಚಾಗಿ ನಾವು ಹೊಸ ಒಡಂಬಡಿಕೆಯ ಸಭೆಗಳಲ್ಲಿ ಅವರು ಪರಿಪಾಲಿಸುವುದನ್ನ ನೋಡುತ್ತೇವೆ. So I don't have the time, but if you read Leviticus 14 verse 33 to 45, ನಮಗೆ ಸಮಯವಿಲ್ಲ, ಹೇಗೂ ಇಲ್ಲಿ ನಾವು ಯಾಜಕಾಂಡ 14ನೇ ಅಧ್ಯಾಯ 33ನೇ ವರ್ಷದಿಂದ 45ನೇ ವರ್ಷದ ತನಕ ಓದುವಾಗ, a leprosy or a plague in a house. ಒಂದು ಮನೆಯಲ್ಲಿ ಒಬ್ಬ ಕುಷ್ಠರೋಗಿ ಇದ್ದಾನೆ. No, not the kushtarogi. The house has some plague. It is like a leprosy for the house. ಆ ಮನೆಗೆ ಒಂದು ಕುಷ್ಠ ಬಡಿದ ಹಾಗೆ, ಕುಷ್ಠ ಬಂದಿದೆ. Then what are the steps to be taken? ಆ ಸಮಯದಲ್ಲಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಎಂಬುದಾಗಿ ಈ ಭಾಗದಲ್ಲಿ ಬರೆಯಲ್ಪಟ್ಟಿದೆ. So please read this passage, and Lord willing, next time we can look into that and learn some principles in the New Testament church. ದಯವಿಟ್ಟು ಈ ಒಂದು ವಾಕ್ಯ ಭಾಗವನ್ನ ಓದ್ರಿ. ಯಾಜಕಾಂಡ 14ನೇ ಅಧ್ಯಾಯ 33ನೇ ವರ್ಷದಿಂದ 45ನೇ ವರ್ಷ. ದೇವರ ಚಿತ್ತವಾದ್ರೆ ಮುಂದಿನ ಸಲ
ಇದರಲ್ಲಿರುವಂತ ಕೆಲವು ಆತ್ಮಿಕ ಸತ್ಯತೆಗಳನ್ನ ಕುರಿತು ನಾವು ತಿಳ್ಕೊಳ್ಳುವಂತರಾಗಿರೋಣ. That house and the New Testament house of God, we can see so many similarities. ಈ ಮನೆಗೂ ಅಂದ್ರೆ ಕುಷ್ಠದ ಗುರುತಿರುವಂತ ಮನೆಗೂ ಮತ್ತು ಹೊಸ ಒಡಂಬಡಿಕೆಯಲ್ಲಿರುವಂತ ದೇವರ ಮನೆಗೂ ಇರುವಂತ ಕೆಲವು ಸ್ವಾಮತಗಳನ್ನ ಅಥವಾ ಹೋಲುವಂತ ಸಂಗತಿಗಳನ್ನ ನಾವು ನೋಡಬಹುದು. May the Lord help us. Let us have the mind of Christ in forgiving one another. ದೇವರು ನಮಗೆ ಸಹಾಯ ಮಾಡುವಂತವನಾಗಿರ್ಲಿ, ಒಬ್ಬರನ್ನೊಬ್ಬರನ್ನ ಕ್ಷಮಿಸುವುದರಲ್ಲಿ ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸು ಇರಲಿ. A spiritual man will forgive 70 times 7 or unconditionally without any limit, but a natural man will punish and damage. That is the principle we see from Lamech and the Lord Jesus Christ. ನಾವಿಲ್ಲಿ ನೋಡುವಂತರಾಗಿದ್ದೇವೆ, ಆತ್ಮಿಕ ಮನುಷ್ಯನು 7-70 ಸಾಲಿ ಕ್ಷಮಿಸುವಂತವನಾಗಿ ಅಥವಾ ಎಷ್ಟು ಸಲ ಬೇಕಾದ್ರೂ ಸರಿ ಆತ್ಮ ಕ್ಷಮಿಸುವಂತವನಾಗಿ ಇರುವಂತವನಾಗಿರ್ತಾನೆ. ಆದ್ರೆ ಒಬ್ಬ ಪ್ರಾಪಂಚಿಕನ ಮನುಷ್ಯನನ್ನ ನೋಡುವಾಗ ಆತನು ಪಾಪಕ್ಕೆ ತಕ್ಕ ಹಾಗೆ ಕ್ಷಮಿಸದೆಯೂ ಅವನನ್ನು ಇನ್ನೂ ಹೆಚ್ಚಾಗಿ ಶಿಕ್ಷಿಸಿ ಅವನಿಗೆ ತೊಂದರೆ ಉಂಟು ಮಾಡುವಂತದ್ದನ್ನ ನೋಡುವಾಗ ಲೇಮೇಕನ ಒಂದು ಮನೋಭಾವ, ಅದನ್ನೇ ನಾವು ನೋಡುವಂತರಾಗಿದ್ದೇವೆ ಆ ಪ್ರಾಪಂಚಿಕನ ಮನಸ್ಸು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸಿನ ಕುರಿತು. Let us cry out like the disciples, Lord, increase my faith, our faith. ಶಿಷ್ಯರು ಬೇಡಿಕೊಂಡ ಹಾಗೆ ಕರ್ತನೇ ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂಬುದಾಗಿ ನಾವು ಕೂಡ ಆತನಲ್ಲಿ ಬೇಡಿಕೊಳ್ಳುವಂತರಾಗಿರೋಣ. Thank you. May the Lord bless you. ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್. Welcome, brother.